ಸ್ನೇಹಿತರೆ, ಈ ಸಾಧನೆ ಅನ್ನೋ 3 ಅಕ್ಷರ ಇದೆಯಲ್ಲ, ಸುಮ್ಮನೆ ಆಗೋ ಮಾತಲ್ಲ. ಸಾಧನೆಯ ಹಾದಿ ಕಲ್ಲು ಮುಳ್ಳು ಏಳು ಬೀಳು ಇಷ್ಟ ಕಷ್ಟಗಳ ರಹದಾರಿ. ಈ ದಾರಿಯಲ್ಲಿ ಸಾಗಬೇಕು ಅಂದರೆ ಬರೀ ಗಟ್ಟಿ ಕಾಲ್ಗಳಿದ್ರೆ ಸಾಕಾಗಲ್ಲ, ಗಟ್ಟಿ ಮನಸ್ಸು, ದೃಢವಾದ ಇಚ್ಛಾಶಕ್ತಿ ಇರಬೇಕಾಗತ್ತೆ. ಅಂತಹ ಸಾಧನೆಯ ಕನಸುಳ್ಳ ಕಂಗಳಿಗೆ ಸ್ಫೂರ್ತಿಯ ಸೆಲೆ ಮತ್ತು ಬಲ, ಅದುವೇ ನಿಮ್ಮ TV5 ಅರ್ಪಿಸುವ ನಮ್ಮ ಬಾಹುಬಲಿ. ನಾನು ನಿಮ್ಮ ರಾಘವ ಸೂರ್ಯ. ನಮ್ಮ ಬಾಹುಬಲಿ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಮತ್ತು ಆದರದ ಸ್ವಾಗತ. ಸ್ನೇಹಿತರೆ, ಹಾಗಾದರೆ ಇವತ್ತಿನ ನಮ್ಮ ಬಾಹುಬಲಿ ವೇದಿಕೆಯಲ್ಲಿರುವಂಥ ಸಾಧಕರು ಯಾರು ಅಂತ ತಿಳಿದುಕೊಳ್ಳುವಂಥ ಕುತೂಹಲ ನಿಮಗೆಷ್ಟಿದೆಯೋ ಅವರನ್ನು ಮಾತನಾಡಿಸ್ಬೇಕು, ಅವರ ಮನದಾಳದ ಮಾತುಗಳನ್ನು ಕೇಳಬೇಕು ಅನ್ನುವಷ್ಟು ಹಂಬಲ ನನಗೂ ಕೂಡ ಇದೆ. ಹಾಗಾದರೆ ಯಾರು? ಅವರೊಬ್ಬರು ಸಾಧಕಿ, ಚಿಂತಕಿ. ಇನ್ನು ಅವರು ಮಾತನಾಡ್ತಾ ಹೋದರೆ ಪ್ರತಿಯೊಂದು ಶಬ್ದವನ್ನೂ ಕೂಡ ನಮ್ಮ ಜೀವನಕ್ಕೆ ಅಳವಡಿಸಿಕೊಳ್ಳಬೇಕೇನೋ ಅನ್ನುವಷ್ಟರ ಮಟ್ಟಿಗೆ ಅವರು ಭಾವನಾತ್ಮಕವಾಗಿ ಮಾತನಾಡ್ತಾರೆ. ಖಂಡಿತವಾಗ್ಲೂ ಅವ್ರ ಜೊತೆ ಮಾತನಾಡೋಣ. ಆದರೆ ಅವರ ಸಾಧನೆಯ ಹಾದಿಯ ಬಗ್ಗೆ, ಅವರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಆ ವರದಿ ಇಲ್ಲಿ ತಯಾರಾಗಿದೆ. ಲೆಟ್ಸ್ ಹ್ಯಾವ್ ಅ ಲುಕ್. ಸಣ್ಣ ಕಥೆ, ಲಲಿತ ಪ್ರಬಂಧ, ಕವನ, ನಾಟಕ, ಅನುವಾದ, ಜೀವನ ಚರಿತ್ರೆ, ವಿಚಾರ ಸಾಹಿತ್ಯ, ಮಹಿಳಾ ಸಂವೇದನೆ ಮೂಲಕ ತಮ್ಮ ತತ್ವಗಳನ್ನು ಸಮಾಜಕ್ಕೆ ನೀಡುತ್ತಿರುವ ಮಹಿಳಾ ಸಾಧಕಿ ಇವರು. ಹೀಗಾಗಿ ಸಾರ್ಥಕ ಜೀವನಕ್ಕೆ ಸಾಹಿತ್ಯದ ಸಾಥ್ ಸಿಕ್ಕಿದೆ ಎಂದರೆ ಆಶ್ಚರ್ಯವಲ್ಲ. ಓದುಗ ಮನಸ್ಸಿಗೆ ಹಿತವಾಗುವ ಹಾಗೆ ಅನುಭವದ ಸಾರವನ್ನ ಅಕ್ಷರಗಳನ್ನಾಗಿಸಿದ ಇವರಿಗೆ ಹೆತ್ತವರು ಕೊಟ್ಟ ಸಂಸ್ಕಾರ, ಶಿಕ್ಷಣ ಮತ್ತು ಮನೆಯ ವಾತಾವರಣ ಸಿಕ್ಕಿದ್ದನ್ನ ಸೌಭಾಗ್ಯವೇ ಎನ್ನುತ್ತಾರೆ ಈ ಚಿಂತಕಿ. ಭಾವ ಬರಹವಾಯಿತು, ಬದುಕು ಹೊಸನಾಯಿತು ಎನ್ನುವ ಇವರಿಗೆ ರಾಜ್ಯ ಹಾಗೂ ರಾಷ್ಟ್ರೀಯ ಮಟ್ಟದಲ್ಲಿ ಹಲವು ಪ್ರಶಸ್ತಿಗಳು ಅರಸಿಕೊಂಡು ಬಂದಿವೆ. ಸಾಹಿತ್ಯದ ಜೊತೆಗೆ ಕಲೆ, ಸಂಸ್ಕೃತಿಯ ಸುಂದರ ಒಡನಾಟವನ್ನು ಮೈಗೂಡಿಸಿಕೊಂಡಿದ್ದಾರೆ. ಅವರಿಗೆ ಇರೋ ಕನ್ನಡದ ನಾಲೆಡ್ಜ್ ಇರ್ಬೋದು, ಅದರ ಮೇಲಿರೋ ಅಭಿಮಾನ ಇರ್ಬೋದು, ಅಥವಾ ಅವ್ರದ್ದು ಇನ್ನಿತರ ಹವ್ಯಾಸಗಳಿರ್ಬೋದು. ಲೈಕ್ ಸಂಗೀತ, ಕುಕ್ಕಿಂಗ್, ಗಾರ್ಡನಿಂಗ್, ಇದೆಲ್ಲ ಅವರಷ್ಟಕ್ಕೆ ಸೀಮಿತ ಮಾಡ್ಕೊಳ್ಳಲ್ಲ. ಎಲ್ಲರಿಗೂ ಹೇಳ್ಕೊಡ್ತಾರೆ ಅವರು, ಮನೆಗೆ ಕರೆಸಿ ಹೇಳ್ಕೊಡ್ತಾರೆ ಅವರು. ಒಬ್ಬ ಲೇಖಕಿಗೆ ಬೇಕಾದದ್ದು ಸಂವೇದನಾಶೀಲ ವ್ಯಕ್ತಿತ್ವ. ಹಾಗಿದ್ದಾಗ ಮಾತ್ರ ಅವರ ಬರಹಗಳಲ್ಲಿ ಪ್ರಾಮಾಣಿಕತೆಯನ್ನು ಕಾಣಲಿಕ್ಕೆ ಸಾಧ್ಯ ಆಗುತ್ತೆ. ಅಂತಹ ಸತ್ಯ ನಿಷ್ಠುರ ಬರಹಗಳು ಭಾರತಿ ಕಾಸರಗೋಡು ಅವರ ಕೃತಿಗಳಲ್ಲಿ ಕಾಣಬಹುದು. ಅವರು ನನ್ನ ಜೀವನದಲ್ಲಿ ಬಂದಂತಹ ಬಹಳ ಮುಖ್ಯವಾದ ವ್ಯಕ್ತಿ ಅಂತ ಹೇಳ್ಬೋದು. ಯಾಕಂದರೆ ಅವರಿಂದ ನಾನು ತುಂಬ ಕಲ್ತಿದ್ದೀನಿ. ನನ್ನ ಗೆಳತಿಯಾಗಿ, ನನ್ನ ತಾಯಿಯಾಗಿ, ಹಾಗೆ ಗುರುವಾಗಿ ಅವರು ನನಗೆ ಬಹಳಷ್ಟು ಕಲಿಸಿದ್ದಾರೆ. ನಾವು ಸದಾ ಕ್ರಿಯಾಶೀಲರಾದರೆ ಜೀವನವನ್ನ ಸುಖಮಯವಾಗಿ ಕಳೆಯಬಹುದು ಅನ್ನೋದು ಇವರ ಅನುಭವದ ಸಾರ. ಈ ದಿಟ್ಟ ಮಹಿಳೆ ರಾಮನಗರದಲ್ಲಿ ಜನಿಸಿ ತದನಂತರ ಮಧುಗಿರಿ, ಪಾಂಡವಪುರ, ಮೈಸೂರು ಹೀಗೆ ಕರುನಾಡಿನ ಹಲವು ಭಾಗಗಳಲ್ಲಿ ತಮ್ಮ ಜೀವನದ ಅನುಭವವನ್ನ ಕಂಡುಕೊಂಡಂಥವರು. ಹಲವು ಕ್ಷೇತ್ರಗಳಲ್ಲಿ ತನ್ನದೇ ಛಾಪು ಮೂಡಿಸುವಂಥ ಕರುನಾಡಿನ ಸಾಹಿತಿ, ಬಹುಮುಖ ಪ್ರತಿಭೆ ಶ್ರೀಮತಿ ಭಾರತಿ ಕಾಸರಗೋಡು ಅವರ ಮನದಾಳದ ಮಾತುಗಳು, ಅಂತರಂಗದ ಅನಾವರಣ ಇವತ್ತಿನ ನಮ್ಮ ಬಾಹುಬಲಿಯಲ್ಲಿ. ಎಸ್ ಸ್ನೇಹಿತರೆ, ನೋಡಿದ್ರಲ್ಲ, ಹೌದು, ಆ ದಿಟ್ಟ ಮಹಿಳೆ, ಈ ಸಾಧಕಿ, ವೀಣಾವಾದಕಿ, ಚಿಂತಕಿ, ಅನುವಾದಕಿ, ಇನ್ನೂ ಏನೆಲ್ಲ ಇವರ ವ್ಯಕ್ತಿತ್ವದಲ್ಲಿ ಕಂಡುಕೊಳ್ಳಬಹುದು. ಅದು ನಮಗೆ ಬಿಟ್ಟದ್ದು ಅನ್ನುವ ಸಾಗರದಷ್ಟು ಸಾಧನೆಯನ್ನು ಮಾಡಿದ್ದಾರೆ ಅಂತ ನನಗನ್ಸುತ್ತೆ. ಯಾಕಂತ ಹೇಳಿದ್ರೆ ವಯಸ್ಸನ್ನೋದು ಬರೀ ನಂಬರು ಅಂತ ಇವರನ್ನ ನೋಡಿ ನಾವು ಹೇಳಬೇಕು. ಯಾಕಂತ ಹೇಳಿದ್ರೆ ವಯಸ್ಸೆನ್ನುವುದು ಬರೀ ನಂಬರು. ಹಾಗಾದರೆ ಅವರನ್ನು ನೋಡಿ ಯಾರೂ ನಂಬರು ಇಷ್ಟೊಂದು ವಯಸ್ಸಾಗಿದೆಯಾ ಅಂಥೇಳಿ ಅದನ್ನು ಕೂಡ ನಾವು ಗಮನಿಸಬೇಕು. ಹೌದು, ಖ್ಯಾತ ಲೇಖಕಿ ಮತ್ತು ಸಾಹಿತಿ, ಚಿಂತಕಿ ಶ್ರೀಮತಿ ಭಾರತಿ ಕಾಸರಗೋಡು ನಮ್ಮ ಇವತ್ತಿನ ಬಾಹುಬಲಿ ವೇದಿಕೆಯಲ್ಲಿ. ಮೇಡಮ್ ನಮಸ್ಕಾರ. ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಪ್ರೀತಿಪೂರ್ವಕ ಸ್ವಾಗತ. ತಮಗೂ ಕೂಡ ಸ್ವಾಗತ. ಹೇಗಿದ್ದೀರಿ ಮೇಡಮ್? ನಾನು ಚೆನ್ನಾಗಿದ್ದೀನಿ. ಮಾತನ್ನು ಆರಂಭಿಸೋಕ್ಕೆ ಮುಂಚೆ ಈ ನಮ್ಮ ಬಾಹುಬಲಿ ಕಾರ್ಯಕ್ರಮದ ಬಗ್ಗೆ ನಾನು ಒಂದೆರಡು ನನ್ನ ಅನಿಸಿಕೆಗಳನ್ನು ಹೇಳಬೇಕು. ದಯವಿಟ್ಟು ಮೇಡಮ್. ಈ ಕಾರ್ಯಕ್ರಮನ ನಾನು ತುಂಬ ಇಷ್ಟದಿಂದ ನೋಡ್ತೀನಿ. ಯಾಕಂದರೆ ಒಳ್ಳೆಯ ಸಾಧಕರನ್ನು ಕರೆಸಿ ಅವರಿಂದ ಒಳ್ಳೆಯ ಮಾತುಗಳನ್ನು ಕೇಳ್ತೀರಿ. ಹಾಗೆ ಅವ್ರು ಒಳ್ಳೆಯ ಮಾತುಗಳನ್ನು ಕೇಳಬೇಕಾದ್ರೆ ಅದಕ್ಕೆ ಒಳ್ಳೆಯ ಪ್ರಶ್ನೆಗಳು ಬೇಕು. ಅದನ್ನು ನೀವು ಪೂರೈಸ್ತೀರ. ಒಂದು ಸಂದರ್ಶನ ನಮಗೆ ಇಷ್ಟವಾಗಬೇಕಾದ್ರೆ, ಮನಸ್ಸಿನಲ್ಲಿ ಊರಬೇಕಾದ್ರೆ ಮಾತಾಡುವವರ ಹಾಗೆಯೇ ಮಾತನಾಡಿಸುವವರದು ಮುಖ್ಯ ಪಾತ್ರ.
ನಿಜ, ಬಹಳ ದೊಡ್ಡ ಮಾತು. ನಿಮ್ಮಂಥ ಸಾಧಕರಿಂದ ಈ ವೇದಿಕೆಗೆ ಬೆಲೆ ಬಂದಿದೆ, ಒಂದು ಘನತೆ ಬಂದಿದೆ. ಒಟ್ಟಿನಲ್ಲಿ ನಮ್ಮನ್ನು ಎನ್ಕರೇಜ್ ಮಾಡ್ತಿರಲ್ಲ, ಅದಕ್ಕೋಸ್ಕರ ನಾವು ಬಹಳ ಧನ್ಯವಾದಗಳನ್ನು ಹೇಳಬೇಕು, ನಮಸ್ಕಾರಗಳನ್ನ ಹೇಳಬೇಕು ಅನಿಸ್ತಾ ಇದೆ. ತುಂಬ ಸಂತೋಷ ನೀವು ನಮ್ಮ ವೇದಿಕೆಗೆ ಆಗಮಿಸಿದ್ದು. ಈ ನಿಮ್ಮ ಈ ಸಾಹಿತಿ ಅನ್ಬೇಕು, ಯುವತಿ ಅನ್ಬೇಕು, ಚಿಂತಕಿ ಅನ್ಬೇಕು, ವೀಣಾವಾದಕ್ಕೆ ಅನ್ಬೇಕು, ಅನುವಾದಕ್ಕೆ ಅನ್ಬೇಕು ಅಂತ ನನಗೆ ಅನ್ನಿಸ್ತಾ ಇರುತ್ತೆ. ನಮ್ಮ ವೀಕ್ಷಕರಿಗೂ ಕೂಡ ಹಾಗೆ ಅನಿಸುತ್ತೆ. ಹೇಗೆ ನೀವು ವೀಣಾವಾದಕರಾಗಿ ಮಾತನಾಡ್ತೀರೋ, ಸಾಹಿತಿಯಾಗಿ ಮಾತನಾಡ್ತೀರೋ, ಏನಾಗಿ ಮಾತನಾಡ್ತೀರಿ? ನೀವು ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದ ಪ್ರಶ್ನೆ ಕೇಳ್ತೀರಾ, ನನಗೆ ಗೊತ್ತಿರುವಷ್ಟು ಆ ಪ್ರಶ್ನೆ ನಿಜ ಮೇಡಮ್. ಯಾಕಂತ ಹೇಳಿದ್ರೆ ಹಿರಿಯರು ಬಂದಾಗ ಅವರು ಜೀವನದ ಹಲವು ಆಯಾಮಗಳನ್ನ ಗಮನಿಸಿರ್ತಾರೆ. ಇವತ್ತಿನ ಯುವ ಜನತೆಗೆ ಒಂದಿಷ್ಟು ಉತ್ಸಾಹದಿಂದ ಪ್ರೀತಿಪೂರ್ವಕವಾಗಿ ಮಾತನಾಡೋದೇ ನಮ್ಮ ಸೌಭಾಗ್ಯ ಅಂತ ಎಣಿಸಿರ್ತೇನೆ. ನಿಮ್ಮ ಬಾಲ್ಯದ ದಿನಗಳು ಜ್ಞಾಪಿಸಿಕೊಂಡಾಗ ನೀವಿವತ್ತು ಒಬ್ಬ ದೊಡ್ಡ ಸಾಹಿತಿ ಆಗ್ತೀನಿ ಅಂತ ಎಣಿಸಿದ್ದುಂಟಾ? ಬಾಲ್ಯದ ವಿಷಯ ಆಗಿರ್ಲಿ, ನಾನು ಸಾಹಿತಿ ಆಗಿದ್ದು ನನ್ನ 40ನೇ ವಯಸ್ಸಿನಲ್ಲಿ. 40ನೇ ವಯಸ್ಸಿನ ಯಾವ ಕನಸು ಇಲ್ಲ. ಆದ್ರೆ ಈ ಸಾಹಿತ್ಯ ರಚನೆಗೆ ಏನೋ ಒಂದು ಬೇಕಲ್ಲ, ಬುನಾದಿ, ಮುಖ್ಯವಾಗಿ ಓದುಗಾರಿಕೆ. ನಿಜ. ಅದು ಬಹುಶಃ ನನಗೆ ಬುದ್ಧಿ ತಿಳಿದಾಗಿನಿಂದ ನಾನು ಮಾಡ್ತಾನೆ ಬಂದಿದ್ದೀನಿ. ಪುಸ್ತಕಗಳು ಅಂದ್ರೆ ಅತೀವವಾದ ಪ್ರೀತಿ, ಇಷ್ಟ, ಅಚ್ಚುಮೆಚ್ಚು. ಇದಕ್ಕೆ ಬಹುಶಃ ಕಾರಣ ಒಂದು ಜೀವಂತವಾಗಿ ಜ್ವಲಂತವಾಗಿ ಎದುರಿಗೆ ನನ್ನ ತಂದೆ. ಯಾವಾಗಲೂ ಓದ್ತಾ ಬರೀತಾನೇ ಇರೋರವರು. ಮತ್ತೆ ಹಾಗವ್ರು ಮಾಡ್ಬೇಕಾದ್ರೆ ಮನೆಯಲ್ಲಿ ರಾಮರಾಯರು ಸುಪ್ರಸಿದ್ಧ ಸಾಹಿತಿಗಳು, ಗಾಂಧಿವಾದಿ, ವಿಚಾರವಾದಿ, ಮಾನವತಾವಾದಿ. ಮತ್ತೆ ಸ್ತ್ರೀ ಪುರುಷ ಸಮಾನತೆ ಕೂಡ ಅವ್ರು ಬಹಳಷ್ಟು ಅವ್ರದ್ದು ಸಾಹಿತ್ಯದಲ್ಲಿ ಬರೆದಿದ್ದಾರೆ. ಅವರು ಎಲ್ಲ ವಿಷಯದಲ್ಲಿ ಅವರು ನನಗೆ ರೋಲ್ ಮಾಡೆಲ್. ಅವರು ಒಂದಷ್ಟು ಪುಸ್ತಕ ಸಂಗ್ರಹ ಮನೆಯಲ್ಲಿ. ನಮ್ಗೆ ಆಗ ಈಗಿನ ಮಕ್ಕಳಿಗೆ ಇರುವ ಹಾಗೆ ಬೇರೆ ಬೇರೆ ಡೈವರ್ಷನ್ಸ್ ಇಲ್ಲ. ಹೊರಗೆ ಅಂಗಳದಲ್ಲಿ ಕುಣಿಬೇಕು, ಅದಕ್ಕೂ ರಿಸ್ಟ್ರಿಕ್ಷನ್ಸ್ ಇದೆ. ಅಮ್ಮ ಆಮೇಲೆ ಒಳಗೆ ಕರೀತಾಳೆ. ಒಳಗೆ ಬಂದಮೇಲೆ ಏನು ಕೆಲಸ? ಪುಸ್ತಕಗಳನ್ನು ನೋಡೋದು. ಆ ವಯಸ್ಸಿಗೆ ಯಾವ್ಯಾವ ವಯಸ್ಸಿಗೆ ಏನೇನು ಪುಸ್ತಕ ಓದಬಹುದು, ಗ್ರಹಿಸ್ಬೋದು, ಅದನ್ನು ಮಾಡ್ತಾ ಹೋಗ್ತಿದ್ದೆ. ಅದು ಒಂದು ಸಾರಿ ಆಕಸ್ಮಿಕವಾಗಿ ನಾನು ಬರಹಗಾರ್ತಿ ಆದೆ. ಹೀಗೆಲ್ಲ ಆಗತ್ತೆ ಅನ್ನೋದು ಕನಸಿಲ್ಲ. ಅಲ್ಲ, ನೀವು 30 ಕೃತಿಗಳನ್ನು ರಚಿಸಿದ್ದೀರಿ, ಘಟಾನುಘಟಿ ವ್ಯಕ್ತಿತ್ವಗಳನ್ನು ಗಮನಿಸಿದ್ದೀರಿ, ನೋಡಿದ್ದೀರಿ, ಅನುವಾದಿಸಿದ್ದೀರಿ. ಆದರೆ ಜೀವನದ ಅನುವಾದವನ್ನು ಯಾರು ಮಾಡಲಿಕ್ಕೆ ಸಾಧ್ಯವಾಗೋದಿಲ್ಲ. ನೀವು ಏನು ಮಾಡ್ತೀರೋ ಅದೇ ಜೀವನವಾಗಿರುತ್ತೆ. ನಂಗೆ ರಾಮನಗರ ನೆನಪಾಗತ್ತೆ. ನಿಮ್ಮ ಮೂಲತಃ ಒಂದು 4-5 ವರ್ಷಗಳ ಕಾಲ ಅಲ್ಲೇ ಬೆಳೀತೀರಿ. ಹುಟ್ಟಿದ್ದು ಅಲ್ಲೇ. ಏನ ನೆನಪಿದೆಯಾ ಅಲ್ಲಿ? ನೆನಪು ಅಂದರೆ ನಮ್ಮ ತಂದೆಗೆ ಒಂದು ಕ್ವಾರ್ಟರ್ಸ್ ಕೊಟ್ಟಿದ್ರು. ಆರೋಗ್ಯ ಇಲಾಖೆಯಲ್ಲಿ ಅವರು ಇನ್ಸ್ಪೆಕ್ಟ್ರು. ಕ್ವಾರ್ಟರ್ಸ್ ಇತ್ತು. ಅದು ಮನೆ ಚಿಕ್ಕದು, ಅದ್ರ ಸುತ್ತಲೂ ಇದ್ದ ಜಾಗ ತುಂಬ ದೊಡ್ಡದು. ಮನೆ ಮುಂದೆ ನೇರಳೆ ಮರಗಳು, ಚಕ್ಕೋತ, ಮಾವು, ಮತ್ತು ಸಾಕಷ್ಟು ವಿಶಾಲವಾದ ಜಾಗ ಹಿಂದೆ ಮುಂದೆ. ನನ್ನ ತಂದೆ ತುಂಬ ಶ್ರದ್ಧೆ ತೋಟಗಾರಿಕೆಯಲ್ಲಿ. ಅದು ನನಗೂ ಬಂದಿದೆ. ಕಲೆ, ಸಾಹಿತ್ಯ, ತೋಟಗಾರಿಕೆ ಇವತ್ತಿನ ನನ್ನ ಜೀವ. ಅದು ಕೆಲವು ಸರಿ ಪುಸ್ತಕ ಬರೆಯೋದು ಪಕ್ಕಕ್ಕೆ ಇಟ್ಬಿಟ್ಟು ಗಿಡಗಳ ಹತ್ರ ಕೂತಿರ್ತೀನಿ ನಾನು. ನೀವು ತುಂಬಾ ಮಾತನಾಡ್ತಾ ಇರ್ತೀರಿ. ಜೀವ ಅಂತ ಹೇಳ್ತಾ ಇರೋದನ್ನ ಕೇಳಲ್ಪಟ್ಟಿದ್ದೀನಿ. ಹೌದು, ತುಂಬ ಹೂ ಗಿಡಗಳೆಲ್ಲ ಬೆಳೆಯೋರು, ಹಿಂದೆ ತರಕಾರಿ ಬೆಳೆಯೋರು. ಆ ಮನೆ ಅಂದರೆ ನನಗೆ ಒಂದು ತೋಟದ ಮನೆಯಾಗಿ ನನಗೆ ನೆನಪೋದು. ಇನ್ನೊಂದು ರಾಮದೇವ್ರ ಬೆಟ್ಟ, ಅಲ್ಲಿ ಕರ್ಕೊಂಡು ಹೋಗೋರು. ನನ್ನ ತಂದೆ ಕೂಡ ಪ್ರಕೃತಿ ಪ್ರೇಮಿಯವರು. ಆವಾಗ ಅವರ ನೆರೆಹೊರೆಯವರು, ನಾವು ಮಕ್ಕಳುಗಳು ಎಲ್ಲ ರಾಮದೇವ್ರ ಬೆಟ್ಟಕ್ಕೆ ಕರ್ಕೊಂಡೋಗಿ ಬೆಳಗಿನ ಸಂಜೆವರೆಗೂ ಇದ್ದು ಬರ್ತಾ ಇದ್ವಿ. ಅಷ್ಟು ಒಂದು ಶಿಶುವಿಹಾರ ಹೋಗ್ತಾ ಇದ್ದೆ ನಾನು ಅಷ್ಟೇ. ಬಹುಶಃ ಶಿಶುವಿಹಾರ ಆಗಿ 1ನೇ ಕ್ಲಾಸಿಗೆ ಬರೋ ಹೊತ್ತಿಗೆ ನನ್ನ ತಂದೆಗೆ ಮಧುಗಿರಿಗೆ ವರ್ಗ ಆಯಿತು. ಅಲ್ಲಿ ಬಂದ್ವಿ. ಅದೂ ಒಂದು ತುಂಬ ಚೆನ್ನಾಗಿರೋ ಜಾಗ. ಅಲ್ಲಿ 2 ಬೆಟ್ಟ ಇದೆ. ಅಲ್ಲಿ ದಾಳಿಂಬೆ ಅದೆಲ್ಲ ತುಂಬ ಪ್ರಸಿದ್ಧಿ. ಅಲ್ಲಿ ಒಂದು ಮಕ್ಕಳ ಕೂಟ ಅಂತ ಇತ್ತು ಮಧುಗಿರಿಲಿ. ನಮ್ಮಂಥ ಮಕ್ಕಳಿಗೆ ಅಲ್ಲಿ ಕರ್ಕೊಂಡೋಗಿ ಕೂರಿಸ್ಬಿಡೋರು. ಅಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸು. ಆಗಿಂದ ನಾನು ಡ್ಯಾನ್ಸ್ ಮಾಡೋದು, ಕತೆ ಹೇಳೋದು, ಹಾಡು ಹೇಳೋದು. ನನ್ನ ಬಹುಶಃ 3ನೇ ಕ್ಲಾಸಲ್ಲಿ ಆಕಾಶವಾಣಿನವರೊಬ್ಬರು ಬಂದಿದ್ದರು. ಅಲ್ಲಿ ನಮ್ಮ ಮನೆಗೆ ಬಂದು ನಂದೊಂದು ಕತೆ ರೆಕಾರ್ಡ್ ಮಾಡಿಕೊಂಡು ಆಕಾಶವಾಣಿಯಲ್ಲಿ ಬಾಲಜಗತ್ ಕಾರ್ಯಕ್ರಮದಲ್ಲಿ ಹಾಕಿದ್ರು. ಸೊ ಪ್ರಸಾರ ಭಾರತೀಯ ನಂಟು ಆವಾಗಿಂದ. ಅಂದರೆ ನಮ್ಮ ಬಾಲ್ಯದಲ್ಲಿ ನಾವು ಹೇಗೆ ಬೆಳಿತೀವಿ, ನಾವು ಯಾವ ರೀತಿ ಆಲೋಚನೆ ಮಾಡ್ತೀವಿ ಅನ್ನೋದು ನಮ್ಮ ಮುಂದಿನ ಜೀವನಕ್ಕೆ, ಭವಿಷ್ಯಕ್ಕೆ ಅದು ಬುನಾದಿ ಆಗಿರುತ್ತೆ ಅಂತ ಹೇಳ್ತೀರಿ. ವಾಟ್ ವಿ ಸೋ ವಿ ರೀಪ್ ಅಂತೀರಿ. ಹಾಗೆಯೇ ನಾವು ಬೇವಿನ ಮರವನ್ನು ಬಿತ್ತು ಈ ಮಾವನ್ನ ನಿರೀಕ್ಷೆ ಮಾಡೋದು ಕೂಡ ಇದೆ. ನಾವು ಎಲ್ರಿ ನೋಡ್ರಿ, ನಮಗೆ ಭಗವಂತ ಕೈ ಕೊಟ್ಬಿಟ್ಟ, ಎಷ್ಟು ಶ್ರಮ ವಹಿಸಿದ್ದೀನಿ ಅನ್ನೋ ಹೇಳೋರು ಕೂಡ ಇದ್ದಾರೆ. ಅಂಥವ್ರು ಹೇಳಿದ್ದಾರೆ, ನೀವು ಕೂಡ ಕೇಳಿದಿರಿ. ಅದಕ್ಕೆ ಸಂಬಂಧಪಟ್ಟಂಗೆ ಏನು ಮಾತಾಡ್ತೀರಿ? ಆಲೋಚನೆಗಳು ಅಂತ ಬಂದರೆ ಆಲೋಚನೆಗಳು
ಮನುಷ್ಯನಲ್ಲಿ ಮೊದಲು ಆವಾಗವೇ ರೂಪುಗೊಳ್ಳಲ್ಲ. ಆಲೋಚನೆಗಳು ರೂಪುಗೊಳ್ಳೋದು ಪರಿಸರ. ಆ ಪರಿಸರವನ್ನು ಯಾರು ನಿರ್ಮಾಣ ಮಾಡಿರ್ತಾರೆ? ನಮ್ಮ ಬಾಲ್ಯಕಾಲದಲ್ಲಿ ಹೆತ್ತವರು. ಮತ್ತು ನಮಗಿಂತ ಮೊದಲು ಹುಟ್ಟಿದವರು ಇದ್ದರೆ ಅವರು ಸೀನಿಯರ್ಸ್ ಅನ್ಬೋದು. ಎಸ್, ಆಲೋಚನೆಗಳನ್ನು ನಾವು ಮೊದಲೇನೆ ಅದು ಇರಲ್ಲ ನಮ್ಮಲ್ಲಿ. ನಿಧಾನವಾಗಿ ಈಗ ಅಮ್ಮನ ನೋಡ್ತೀವಿ, ಇವಳು ಅಮ್ಮ ಅನ್ನೋ ಆಲೋಚನೆ. ಅವಳನ್ನ ಜೋಗುಳದ ಹಾಡು ಹೇಳ್ತಾಳೆ, ಅಮ್ಮ ಅಂದರೆ ಹಾಡು. ತಂದೆ ಇನ್ನೇನೋ ವಿದ್ಯೆ ಬುದ್ಧಿ ಮಾತು ಹೇಳ್ಕೊಡ್ತಾರೆ. ತಂದೆ ಅಂದರೆ ವಿಚಾರ. ಈಗ ಎಸ್, ವ್ಯಕ್ತಿಯಿಂದ ವ್ಯಕ್ತಿಗೆ ಆಲೋಚನೆಗಳು ಬದಲಾಗುತ್ತೆ. ಆ ಆಲೋಚನೆಗಳು ನಾನು ಹೇಳಿದ ಹಾಗೆ ನಮ್ಮ ಪರಿಸರ, ನಂತರ ನಮ್ಮ ವಿದ್ಯಾಭ್ಯಾಸ, ದೊಡ್ಡ ದೊಡ್ಡ ಸಂಪರ್ಕ, ದೊಡ್ಡ ದೊಡ್ಡ ವ್ಯಕ್ತಿಗಳು, ಗಣ್ಯರು, ಹಾಗೆ ಆಲೋಚನೆಗಳು ಹೊರಗಣ ಪರಿಸರದಿಂದಾನೂ ಬರ್ತಾ ಇರುತ್ತೆ. ಅದ್ರ ಜೊತೆಗೆ ಈಗ ನಿಮ್ಮ ತಂದೆಯವರು ಖ್ಯಾತ ಸಾಹಿತಿಗಳಾಗಿದ್ದರು. ಇದು ಆನುವಂಶಿಕವಾಗಿ ಬಂದಿದ್ದು ಅಂತ ಅನ್ಬೇಕಾ, ಅಥವಾ ಪರಿಸರದಿಂದ ಬಂದಿದ್ದು ಅಂತ ಅನ್ಬೇಕಾ, ಅಥವಾ ಈ ಹೆರಿಡಿಟ್ರಿ ಅನ್ನೋದು ಏನಾದರೂ ಕೌಂಟ್ ಆಗುತ್ತೆ ಅಂತ ಅನ್ಸುತ್ತಾ? ಇದ್ರ ಬಗ್ಗೆ ತಾವು ಏನು ಹೇಳ್ತೀರಿ? ಹೌದು, ಹೆರಿಡಿಟಿ ಕೌಂಟ್ ಆಗತ್ತೆ ಅಂತ ನಂಗೆ ಅನ್ಸುತ್ತೆ. ಯಾಕೆಂದರೆ ನನ್ನ ತಂದೆಗೆ ಅವರು ಯಾವುದೇ ಮಕ್ಕಳು ಸಾಹಿತಿಗಳಾಗಬೇಕು ಅನ್ನೋ ನಿರೀಕ್ಷೆ ಅಥವಾ ಅಪೇಕ್ಷೆ ಇರಲಿಲ್ಲ ಅನಿಸುತ್ತೆ. ಆದರೆ ಅವ್ರ ವಿದ್ಯಾಭ್ಯಾಸ ಭಾಳ ಮನ್ನಣೆ ಕೊಡ್ತಾ ಇದ್ರು. ನನ್ನ ನೀನು ಎಷ್ಟು ಬೇಕಾದರೂ ಓದು, PhD ಮಾಡು, ಎಲ್ಲ ಮಕ್ಕಳಿಗೂ ಅಷ್ಟೇ ಉತ್ತೇಜನ ಇತ್ತು, ಅಷ್ಟೇ ಹೊರತು ಸಾಹಿತಿಗಳಾಗ್ಬೋದು ಅನ್ನೋ ಕಲ್ಪನೆ ಅವ್ರಿಗಿಲ್ಲ. ಯಾಕೆಂದರೆ ಅವರದ್ದೇ ಆಲೋಚನೆಗಳಲ್ಲಿ, ಅವರ ಕಾವ್ಯ ನಿರ್ಮಾಣದ ಆಲೋಚನೆ, ಅವರ ಅಧ್ಯಯನದ ಇದರಲ್ಲಿ ಇದ್ಬಿಡ್ತಿದ್ರು. ನನಗೂ ಹೇಳಿದ್ನಲ್ಲ, 40 ವಯಸ್ಸಿನವ್ರಿಗೂ ಓದಿನ ಸುಖ ಅಷ್ಟೇ ನನಗಿದ್ದಿದ್ದು. ಮುಂದೊಂದು ದಿನ ಬರೀತೀನಿ ಅಂತ ಗೊತ್ತಿಲ್ಲ ನನಗೆ. ಆಮೇಲೆ ಅದು ಆರಂಭ ಆದಮೇಲೆ ಭಾಳ ಚೆನ್ನಾಗಿ ನನಗೆ ಯಶಸ್ಸು ಸಿಕ್ತು. ನಿಜ, ಬಹಳಷ್ಟು ಪ್ರಶಸ್ತಿ ಪುರಸ್ಕಾರಗಳು ಬಂದಿದ್ದನ್ನು ನೋಡಿದರೆ ಮೊತ್ತ ಮೊದಲನೆಯ ಕತೆ ವನಿತಾದಲ್ಲಿ ದೀಪಾವಳಿ ಸಂಚಿಕೆಯಲ್ಲಿ ಬಂತು. ಒಂದು ಕತೆ ಬರದೆ ತರಂಗ. ಆಮೇಲೆ ಸುಧಾದಲ್ಲಂತೂ ದೊರಸ್ವಾಮಿಯಂಗರವ್ರ ಆತ್ಮಚರಿತ್ರೆ ಧಾರಾವಾಹಿಯಾಗಿ ಬಂತು, ಆಕಾಶವಾಣಿಯಲ್ಲಿ ಕರೆಯೋರು. ಹಾಗೆ ನನಗೆ ಉತ್ತೇಜನೂ ಸಿಕ್ಕಾಗ ನಿಮ್ಗೆ ಏನಾಗುತ್ತೆ, ನಾನು ಈ ಪ್ರಶಸ್ತಿ ಪುರಸ್ಕಾರದ ವಿಷಯಕ್ಕೆ ಅದೇ ಹೇಳ್ತೀನಿ, ಸುಮ್ಮನೆ ಇರ್ತೀವಿ, ಆದರೆ ನಿರೀಕ್ಷೆ ಇರಲ್ಲ. ಯಾರಾದರೂ ಕೊಟ್ಟರೆ ಅದು ಹೇಗೆ ನಾನು ಭಾವಿಸೋದು, ಒಂದು ಮಗು ಒಂದು ಒಳ್ಳೆ ಕೆಲಸ ಮಾಡಿದೆ, ಇನ್ನೊಂದು ಮಗುಗೇನೋ ಸಹಾಯ ಮಾಡಿದೆ, ಆ ಸಹಾಯ ಮಾಡಿದ ಮಗುನ ನಾವು ಕರೆದು ಒಂದು ಚಾಕ್ಲೇಟ್ ಕೊಟ್ಟರೆ ಅದ್ರ ಮನಸ್ಸಲ್ಲಿ ನಾನೊಂದು ಒಳ್ಳೆ ಕೆಲಸ ಮಾಡಿದೆ, ದೊಡ್ಡವರು ಅದನ್ನು ಗುರುತಿಸಿದ್ದಾರೆ, ಹಾಗಾದರೆ ನಾನು ಇನ್ನೂ ಒಳ್ಳೆ ಕೆಲಸಗಳು ತುಂಬ ಮಾಡ್ಬೇಕು ಅಂದ್ಕೊಳ್ಳುತ್ತೆ ಮಗು. ಇಲ್ಲೂ ಹಾಗೆ ಯಾವುದೇ ಕ್ಷೇತ್ರದಲ್ಲಿ ನೀವು ಯಾವುದನ್ನು ನಿರೀಕ್ಷೆ ಮಾಡಲ್ಲ, ಆದರೆ ಪರೀಕ್ಷೆ ಕೊಟ್ಟರೆ ಅಪೇಕ್ಷೆಯಿಂದ ಅದರಲ್ಲಿ ಉತ್ತೀರ್ಣರಾಗ್ತೀರಿ ನೀವು. ಆಗಲೇಬೇಕು ಅನ್ನುವ ಹಠ ಬರೀ ವಿದ್ಯೆ, ಪ್ರಶಸ್ತಿ, ಪುರಸ್ಕಾರ, ಸಾಹಿತ್ಯ ಸೇವೆಯಲ್ಲಿ ಅಲ್ಲ, ಜೀವನದ ಪರೀಕ್ಷೆಗಳಲ್ಲಿ ಉತ್ತೀರ್ಣಳಾಗಲೇಬೇಕು ಅನ್ನೋ ಹಠ ನನಗಿದೆ. ದೇವರೇ ದೊಡ್ಡವನ, ಅವನು ಕೊಡೋ ಕಷ್ಟ ದೊಡ್ಡವನ, ನನ್ನ ಸಹಿಷ್ಣುತೆ ದೊಡ್ಡದ. ಈ ಸಹಿಷ್ಣುತೆ ನಾನು ಹೇಳಿದ ಹಾಗೆ ಬರೀ ನನ್ನೊಬ್ಬಳದಲ್ಲ. ಅಪ್ಪ ಅಮ್ಮ ನಡವಳಿಕೆಯಿಂದ ಕಲಿಸಿದ್ದಾರೆ, ಮಾತಿಂದ ಕಲಿಸಿದ್ದಾರೆ. ಆಮೇಲೆ ನನ್ನ ಪ್ರಾಚಾರ್ಯರು, ಗುರುಗಳು. ಅಷ್ಟು ಯಾಕಪ್ಪ, ನಾನು ಓದುವ ಎಲ್ಲ ಪುಸ್ತಕಗಳು ನನಗೆ ಗುರುಗಳೇ. ಎಷ್ಟು ಕಲಿಸುತ್ತೆ ನನಗೆ ಅದು ಒಳ್ಳೆ ಬುದ್ಧಿಗಳನ್ನು. ಎದೆ ಕೊಟ್ಟು ನಿಲ್ಲಬೇಕು ಕಷ್ಟಗಳಿಗೆ. ನನಗನ್ಸೋ ಪ್ರಕಾರ ಜೀವನದ ಪರೀಕ್ಷೆ ದೊಡ್ಡದು. ಅಂದರೆ ಆ ಅಕ್ಷರಗಳು ನಿಮಗೆ ಆ ಧೈರ್ಯ ಕೊಟ್ಟಿದೆ ಅಂತ ಹೇಳ್ತೀರಿ? ಖಂಡಿತ. ನೀವು ಜೀವನದ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಬೇಕು ಅಂತ ಹೇಳ್ತೀರಿ, ಆದರೆ ನೀವು 4ನೇ ಕ್ಲಾಸಿಗೆ ಪರೀಕ್ಷೆಗೆ ಹೋಗಲ್ಲ, ಆದರೂ ಉತ್ತೀರ್ಣರಾಗಿರ್ತೀರಿ. ಅದು ಮೇಷ್ಟ್ರು ಒಳ್ಳೆಯತನ. ಓಕೆ, ಅದನ್ನ ಜ್ಞಾಪಿಸ್ಕೊಳ್ಬಹುದಾ ಅಂತ ಅನ್ಸುತ್ತೆ. ಯಾಕಂತಂದ್ರೆ ಯಾವ ಕಾರಣಕ್ಕಾಗಿ ನೀವು ಹೋಗಿರ್ಲಿಲ್ಲ? ಏನಾಯ್ತು ಅಂದರೆ, ನಾನು ಅದೃಷ್ಟವಶಾತ್ ಮತ್ತು ಅವರೆಲ್ಲ ಸಹೃದಯರು ಇದ್ದಿರ್ತಾರೆ. ಹೀಗೆ 2 ಸಲ ಆಗಿದೆ. ಒಂದು 4ನೇ ಕ್ಲಾಸು, ನಮ್ದು ಎಕ್ಸಾಮ್ಸ್ ಎಲ್ಲ ಬರೋಕ್ಕೆ ಮುಂಚೆನೇ ನಮ್ಮ ತಂದೆ ನಮ್ಮನ್ನೆಲ್ಲ ತೊಗೊಂಡೋಗಿ ಸಮೇತನ ಹಳ್ಳೀಲಿ ಇಟ್ಟರು. ಅಕ್ಕನ ಮದುವೆ, ಅವಳು ಮದುವೆ ತಯಾರಿ ಎಲ್ಲ ಆಗಬೇಕಲ್ಲ, ಮತ್ತು ನನ್ನೊಬ್ಳು ಚಿಲ್ಟುನ್ ಎಲ್ಲೆಲ್ಲಿ ಬಿಡ್ತಾರೆ ಪರೀಕ್ಷೆಗೋಸ್ಕರ. ಆಮೇಲೆ ಮೇಷ್ಟ್ರೆಲ್ಲ ಗೊತ್ತೂ ಇದ್ರು, ಹುಡುಗಿ ಜಾಣೆಗೆ ಪಾಸ್ ಮಾಡಿಸ್ತೀರ ಬಿಡಿ ಮೇಷ್ಟ್ರೆ, ನಮ್ಮ ತಂದೆನೇ ಹೇಳಿದ್ರು. ಮೇಷ್ಟ್ರೆ ಕರ್ಕೊಂಡೋಗಿ ಸರ್ ಅವಳು ಪಾಸ್ ಆಗ್ತಾಳೆ ಅಂದ್ರೋ ಗೊತ್ತಿಲ್ಲ. ಒಂದು ಸತಿ ಹೀಗಾಯಿತು. ಇನ್ನೊಂದು ಫಸ್ಟ್ ಬಿ ಎ ನಾವೆಲ್ಲ ಓದುವಾಗ ಕ್ಲಾಸ್ ಎಕ್ಸಾಮ್ ಅಷ್ಟೇ, ಇದು ಇಟ್ಸ್ ನಾಟ್ ಪಬ್ಲಿಕ್ ಎಕ್ಸಾಮ್. ಅದಕ್ಕೆ ಕಣ್ಣಲ್ಲಿ ಏನೋ ತೊಂದರೆ, ಬಾಧೆ. 2 ತಿಂಗಳು ಕಣ್ಣಲ್ಲಿ ನಾನು ಏನೋ ಚಿಕಿತ್ಸೆ ತೊಗೊಂಡೆ, ಐರೈಟಿಸ್ ಅಂತ ಒಂದು ಆಗಿತ್ತು. ಹಾಗಾಗಿ ಎಕ್ಸಾಮಿಗೆ ಹೋಗೋಕ್ಕಾಗಲೇ ಇಲ್ಲ. ಅಲ್ಲೂ ಪಾಸು ಹೋಗೋ ಮನೆ ಸೆಕೆಂಡ್ ಬಿ ಎಲ್ಲಿ ಹೋಗಿ ಕೂತ್ಕೊ ಅಂದರು. ಹಾಗೆ ಕೆಲವು ಪರೀಕ್ಷೆಗಳು ನೋಡಿ ಹೀಗೆ ಅನಾಯಾಸ, ಅದ್ರಾಗ ಎಲ್ಲ ಪರೀಕ್ಷೆಗಳು ಹೀಗೆ ಅಂತ ಭಾವಿಸೋಕ್ಕಾಗಲ್ಲ. ಹಾಗೆಯೇ ಮುಂದಿನ ದಿನಗಳಲ್ಲಿ ನೀವು ಕನ್ನಡ ಮೀಡಿಯಮಲ್ಲಿ ಓದಿರ್ತೀರಿ, ತಕ್ಷಣವೇ ಇಂಗ್ಲೀಷ್ ಮೀಡಿಯಮ್ಗೆ ಹೋಗಬೇಕಾಗತ್ತೆ 8ನೇ ಕ್ಲಾಸಿಂದ. ಅಲ್ಲಿ ಆರಂಭದಲ್ಲಿ ಕಷ್ಟ ಆಗುತ್ತೆ, ತದನಂತರ ನೀವು ಎಲ್ಲ ಟೈಮಲ್ಲೂ ಫಸ್ಟ್ ರ್ಯಾಂಕ್ ಬರ್ತಿದ್ರಲ್ಲ, ಹೆಂಗದು, ಅದರ ರಹಸ್ಯ ಏನು?
ಅದು ವಾಸ್ತವವಾಗಿ ನಾನು ತುಂಬ ಕಂಗಾಲಾದೆ. ನಮ್ಮ ತಂದೆ ಏನಂದ್ರೆ ಒಂಥರ ದರ್ಪದ ವ್ಯಕ್ತಿ ಅವರು. ಅವ್ರೊಂದು ಆಲೋಚನೆ ಶಿಸ್ತಿರ್ಲಿ, ಅವ್ರು ಇಷ್ಟ ಬಂದಿದ್ದನ್ನು ನೆರವೇರಿಸ್ಬಿಡೋದು ವಿದ್ಯಾಭ್ಯಾಸದ ವಿಷಯಕ್ಕೂ. ಈ ಮಗು ಕನ್ನಡ 2 ತಿಂಗಳು ಓದಿದ್ದೆ ಹೈಸ್ಕೂಲು ಕನ್ನಡ ಮೀಡಿಯಮ್ನ 8th ಸ್ಟ್ಯಾಂಡರ್ಡ್. ನಮ್ಮ ತಂದೆಗೆ ಮಂಡ್ಯಕ್ಕೆ ವರ್ಗ ಆಯಿತು. ಅಲ್ಲಿ ಕ್ವಾರ್ಟರ್ಸ್ ಎಗೈನ್ ಕ್ವಾರ್ಟರ್ಸ್ ಹಿಂದೆನೇ ಕಾನ್ವೆಂಟು. ನಮ್ಮ ತಂದೆಗೇನು ಈ ಮನೆ ಹಿಂದೆ ಇದೆ, ಮಗು ಊಟಕ್ಕೂ ಬರ್ತಾಳೆ ಹೋಗ್ತಾಳೆ ಹತ್ರ. ಕನ್ನಡ ಮೀಡಿಯಮ್ ಇತ್ತು, ನನ್ನ ತಂದೆ ಹಾಕಲಿಲ್ಲ, ಇಂಗ್ಲೀಷ್ ಮೀಡಿಯಮ್ಗೆ ಹಾಕ್ಬಿಟ್ರು. ಅಲ್ಲಿ ಸ್ವಲ್ಪ ದಂಗ್ ಬಡ್ದು ಹೋದೆ ಆ ಮಕ್ಕಳದ್ದು ಸ್ಟೈಲು, ಅವ್ರು ಇಂಗ್ಲೀಷ್ ಮಾತಾಡೋದು ಎಲ್ಲ. ಆಮೇಲೆ ಫಸ್ಟ್ ಕ್ವಾರ್ಟರ್ಲಿ ಟೆಸ್ಟ್ ಬಂತು. ಅದರಲ್ಲಿ ನನಗೆ ಮ್ಯಾಥ್ಸಲ್ಲಿ 19, ಸೋಷಿಯಲ್ ಸ್ಟಡೀಸಲ್ಲಿ 17, ಎಲ್ಲದರಲ್ಲೂ ಕಡಿಮೆ. 50 ಮಾರ್ಕ್ಸಿಗೆ 100ಕ್ಕೆ. ಆಮೇಲೆ ಅಲ್ಲೆಲ್ಲ ಮೇಡಮ್ಗಳು ಜೊತೆಯವರು ಎಲ್ಲ ಹಾಸ್ಯ ಮಾಡಿದ್ರು. ಈಗ ನನಗೆ ಅಷ್ಟಾಗಿ ನೆನಪಿಲ್ಲ. ಸವಾಲು ತಗೊಂಡಿದ್ದು ಹೌದು, ಎಷ್ಟು ಕಷ್ಟಪಟ್ಟೆ ಏನೆಲ್ಲ ಮಾಡಿದೆ ಈಗ ನನಗೆ ನೆನಪಿಲ್ಲ. ಬಟ್ ಆಮೇಲೆ ಸೆಪ್ಟೆಂಬರಲ್ಲಿ ಫಸ್ಟ್ ಟರ್ಮ್ ಎಕ್ಸಾಮ್ ಬಂತಲ್ಲ, 2nd ರ್ಯಾಂಕ್ ಬಂದೆ. ಆಮೇಲೆ 10thವರೆಗೆ ಎಲ್ಲ ಪರೀಕ್ಷೆಗಳಲ್ಲಿ ಟೆಸ್ಟ್ಗಳಲ್ಲಿ 1ನೇ ಜಾಗ ಯಾರಿಗೂ ಬಿಡಲಿಲ್ಲ. ನಿಜ. ಈ ಸಾಹಿತ್ಯ ಕೃಷಿ ಅಥವಾ ಓದುಗಾರರು ಎಲ್ಲರೂ ಕೂಡ ಸಾಹಿತಿಗಳಾಗ್ಲಿಕ್ಕೆ ಸಾಧ್ಯವಾ, ಅಥವಾ ಅದನ್ನು ಎಷ್ಟು ಪ್ರೀತಿಸಬೇಕು, ಅದಕ್ಕೇನಾದರೂ ಒಂದು ತರಬೇತಿ ಅಂತ ಏನಾದರೂ ಇರುತ್ತಾ? ಈಗೀಗೆಲ್ಲ ತರಬೇತಿಗಳು ಬಂದಿದೆ. ಆದರೆ ಈ ಸೃಜನಶೀಲತೆ ಅಥವಾ ಈ ಸೃಷ್ಟಿ ಇದೆಯಲ್ಲ, ಅದನ್ನು ಯಾರು ಬಲಾತ್ಕಾರವಾಗಿ ನಾಟಿ ಮಾಡೋಕ್ಕಾಗಲ್ಲ ನಮ್ಮ ಹೃದಯದಲ್ಲಿ. ಅಲ್ಲಿ ಹೊಂಬೇಕು. ಈಗ ನಾನು 40ನೇ ವಯಸ್ಸಿನಲ್ಲಿ ಬಂತು. ನಾನು ಸೋಜಿಗದಿಂದ ಯೋಚನೆ ಮಾಡೋದು, ಅದು ಎಲ್ಲೋ ಒಳಗಡೆ ಆ ಆಸೆ, ಅದ್ರ ಬಗೆಗಿನ ಗೌರವ. ನಮ್ಮ ತಂದೆ ಬರೀತಾ ಕೂತಿದ್ರೆ ನಾವೆಲ್ಲ ಬಾಗಿಲ ಹಿಂದೆ ನಿಂತ್ಕೊಂಡು ಅಪಾರವಾದ ಗೌರವ ಸಾಹಿತ್ಯದ ಬಗ್ಗೆ, ಅದನ್ನು ಅವರು ಪ್ರೀತಿಸೋ ರೀತಿ, ಅವ್ರು ಗೌರವಿಸೋ ರೀತಿ. ಆಮೇಲೆ ಅವರು ಮಾತೆತ್ತಿದ್ರೆ ವಚನಗಳು, ಪಂಪರನ್ನರ ಮಾತುಗಳು, ಉಪನಿಷತ್ತಿನ ಶ್ಲೋಕಗಳು, ಗೀತೆ, ಅವರೊಂದು ಭಂಡಾರ, ಶಬ್ದ ಭಂಡಾರ, ಜ್ಞಾನ ಭಂಡಾರ ಅವರು. ಅದೆಲ್ಲ ಆಸೆಯಾಗಿ ಒಂದು ರೂಪದಲ್ಲಿ ಕೂತಿತ್ತು ಏನೋ ಒಳಗೆ. ಆ ನಿಧಾನಕ್ಕೆ ಆ ಓದಿ 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 ಅದು ಬರವಣಿಗೆ ರೂಪದಲ್ಲಿ ಕೂಡ ಬರಬೇಕು ಅನ್ನೋ ಆಸೆ ಆರಂಭವಾಗಿ ಬರವಣಿಗೆ ಶುರು ಆಗಿರಬೇಕು ಅನ್ಕೋತೀನಿ. ತಂದೆಯವರೆಲ್ಲ ಹೇಳಿದ್ದುಂಟಾ ಹೀಗೀಗೆ ಬರಿಬೇಕು ಅಂತೆಲ್ಲ ಹೇಳಿದ್ದಿದೆಯಾ ನಿಮ್ಗೆ? ಯಾವತ್ತೂ ಇಲ್ಲ. ಆದರೆ ನಾನು ಬರೆದ್ರೆ ಮೈಸೂರಲ್ಲಿ ಅವರು ಇದ್ದರು, ಬೆಂಗಳೂರಿಗೆ ಬರೋರು. ಬಂದ ತಕ್ಷಣ ಊಟಕ್ಕೂ ಮುಂಚೆ ಮೊದಲ ಪ್ರಶ್ನೆ, ಇತ್ತೀಚೆಗೆ ಏನೇನು ಬರೆದಿದೀಯಾ, ಎಷ್ಟು ಬರೆದಿದೀಯಾ, ಅದು ಯಾವ ಪತ್ರಿಕೆಯಲ್ಲಿ ಬಂತು ಅಥವಾ ಪುಸ್ತಕ ಆಯಿತಾ, ಸರಿ ಆಮೇಲೆ ಊಟ ಆದಮೇಲೆ ಬಾ, ಇಲ್ಲಿ ಪತ್ರಿಕೆಗಳಲ್ಲೆಲ್ಲ ಬಂದಿರುತ್ತಲ್ಲ ಎಲ್ಲ ತೊಗೊಂಡು ಬಾ, ನನಗೆ ಓದಿ ಹೇಳು. ಓದ್ಕೊಳ್ಳಿ ಅಣ್ಣಯ್ಯ ನೀವೇ ಅಂದರೆ, ಇಲ್ಲ ನೀನೇ ಓದಿ ಹೇಳಬೇಕು. ಈ ಕೆಲಸವನ್ನು ನಮ್ಮ ದೊರೆಸ್ವಾಮಿಯಂಗರವ್ರು ಕೂಡ ಮಾಡೋರು. ಅವ್ರದ್ದು ಹೇಗೆ ಮೆಥಡ್ ಅಂದರೆ, ನಾನು ಹೋಗಿ ಒಂದು ಕ್ಲಾಸ್ ಅಂತ ಇಟ್ಕೊಳ್ಳೋಣ, ಅದನ್ನ ಎಲ್ಲ ಕುತ್ಕೊಂಡು ಹೀಗೆ ಆರಾಮಾಗಿ ಮಾತಾಡೋರಷ್ಟೇ, ರೆಕಾರ್ಡ್ ಮಾಡ್ಕೋತಿರ್ಲಿಲ್ಲ. ಅದನ್ನೆಲ್ಲ ನಾನು ಡೇಟ್ಸು, ವ್ಯಕ್ತಿಗಳ ಹೆಸರು ಬರ್ಕೊಂಡು ಬರ್ತಿದ್ದೆ. ಮನೆಯಲ್ಲಿ ಅದನ್ನ ಬರವಣಿಗೆ ರೂಪ. ನೆಕ್ಸ್ಟ್ ಕ್ಲಾಸಲ್ಲಿ ಸರ್ ತಂದಿದ್ದೀನಿ ಓದಿಸ್ಕೊಳ್ಳಿ ಅಥವಾ ಓದಿಸ್ಕೊಳ್ಳಿ. ಇಲ್ಲಮ್ಮ ನೀನೇ ಓದಬೇಕು. ಹಾಗೆ ನನ್ನ ತಂದೆ ಕೂಡ ಅವ್ರಿಗೆಲ್ಲ ಓದಿ ಹೇಳಿದ್ರೆ ಕೆಲವೊಂದು ಅವ್ರಿಗೆ ಆನಂದ ಬಾಷ್ಪ, ಕೆಲವು ಈ ಹಾಸ್ಯ ಲೇಖನಗಳು ತುಂಬ ಬರೀತೀನಿ. ನಕ್ಕು 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 ಸುಸ್ತಾಗ್ಬಿಡೋರು ಅವರು. ಆಮೇಲೆ ಎಲ್ಲ ಆದಮೇಲೆ ಹೇಳೋರು, ನಿಂದು ಭಾಷೆ ನನಗೆ ತುಂಬ ಹಿಡಿಸಿದೆ, ಯಾವುದೇ ಕಾರಣಕ್ಕೆ ನಿನ್ನ ಭಾಷೆಯ ಗಾಂಭೀರ್ಯವನ್ನು ಹೊಂದಾಣಿಕೆ ಮಾಡ್ಕೊಂಡ್ಬಿಡ್ಬೇಡ, ಇರೋ ಹಾಗೆ ಅದು ಇರಲಿ, ಇದನ್ನು ಉಳಿಸ್ಕೊ, ಇನ್ನೂ ಎತ್ತರಕ್ಕೆ ಬೆಳಿ. ಅಂದರೆ ಹೊಂದಾಣಿಕೆ ಮಾಡ್ಕೊಳ್ಬೇಡ ಅಂದರೆ ಯಾವ ಥರದಲ್ಲಿ ಹೇಳಿದರು? ಈಗ ಹೇಗೆ ಅಂದರೆ, ಪ್ರತಿಯೊಂದು ವ್ಯಕ್ತಿಗೆ ಒಂದು ಅಭಿರುಚಿ, ಒಂದು ಸದಭಿರುಚಿ ಎಲ್ಲ ಇರುತ್ತೆ. ಈಗ ನನ್ನ ತಂದೆಯ ವ್ಯಕ್ತಿತ್ವದ ಹಿನ್ನೆಲೆಯಲ್ಲಿ ಅವ್ರ ಮನೆಯಲ್ಲಿ ಇದ್ದಿದ್ದ ಪುಸ್ತಕಗಳು ಎಷ್ಟು, DVG, AR ಕೃಷ್ಣಶಾಸ್ತ್ರಿ, ಮಾಸ್ತಿ, ಗೊರೂರು, ರಾಶಿ 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 ಜನರು. ಈಗ ಒಂದು ವ್ಯಕ್ತಿ, ಒಂದು ಪುಸ್ತಕ ಅಂದರೆ ಅದು ಒಂದು ಮನಸ್ಸಲ್ವಾ? ಈ ಗುರು ರಾಮಸ್ವಾಮಿ ಅಯ್ಯಂಗಾರ್ ಅವ್ರದ್ದು ಹೇಮಾವತಿ ತೀರದಲ್ಲಿ ಪ್ರಬಂಧಗಳು ಓದ್ದೆ ಅಂತ ಇಟ್ಕೊಳ್ಳಿ. ಅದರಲ್ಲಿ ಎಷ್ಟು ಮನಸ್ಸುಗಳು ಬರುತ್ತೆ. ಒಂದು ಮನಸ್ಸಿನಿಂದ ಇನ್ನೆಷ್ಟು ಮನಸ್ಸುಗಳಲ್ಲಿ ನಿರ್ಮಾಣ, ಪಾತ್ರಗಳು ಹಾಗೆಲ್ಲ ಓದ್ಕೊಂಡಿರ್ತೀವಿ. ಅದನ್ನೆಲ್ಲ ಓದಿ ಆ ಹಿನ್ನೆಲೆಯಲ್ಲಿ ನಮ್ಮದೊಂದು ಸದಭಿರುಚಿ ಇರುತ್ತೆ. ನಾನು ನನ್ನ ಬರವಣಿಗೆಯಲ್ಲಿ ಇಂಗ್ಲೀಷ್ ಪದಗಳನ್ನು ಆಲ್ಮೋಸ್ಟ್ ಬಳಸೋದೇ ಇಲ್ಲ. ನಾನು ಅದು ಕನ್ನಡ ಹುಡುಕೊಂಡು ನಾನು ಬರೀತೀನಿ. ಅದು ಒಂದು ಅಭ್ಯಾಸ ಬಲ. ನಮ್ಮ ತಂದೆ ಹಾಗೆ ಇದ್ದರು.
ಅವ್ರು ಚೆನ್ನಾಗಿ ಹೇಳಿದ್ದಾರೆ ನೋಡಿ. ಯಾವುದೇ ಕಾರಣಕ್ಕೆ Okay. ಏನಾದರೂ ಒಂದು ಪ್ರಲೋಭನೆ ನಿಂಗೆ ಬರಬಹುದು, ಅಂಥದ್ದು ಬರೀ ಇಂಥದ್ದು ಬರೀ, ಅದೆಲ್ಲ ಪಾಪ ಅವ್ರು ಬಹುಶಃ ಯೋಚಿಸ್ಕೊಂಡಿರ್ಬೋದು. ನೀನು ಹೊಂದಾಣಿಕೆ ಮಾಡ್ಕೊಂಡ್ಬಿಡ್ಬೇಡ. ಈ ಭಾಷಾ ಶುದ್ಧಿ, ಈ ಭಾಷಾ ಸೌಂದರ್ಯ ನೀನು ಕಾಪಾಡ್ಕೋ. ಎಸ್, ಆ ಜವಾಬ್ದಾರಿಯನ್ನು ನೀವು ಚೆನ್ನಾಗಿ ನಿಭಾಯಿಸಿದ್ದೀರಿ ಅನ್ನುವ ಒಂದು ವಿಶ್ವಾಸ ನಿಮ್ಮಲ್ಲಿ ಇದ್ದಂಗೆ ಕಾಣ್ತಾ ಇದೆ. ಇದನ್ನೆಲ್ಲ ನೋಡಿದಾಗ, ನಿಮ್ಮ ಮಾತುಗಳನ್ನು ಗಮನಿಸಿದಾಗ, ನಿಮಗೆ ಬಂದಂಥ ಪ್ರಶಸ್ತಿ ಪುರಸ್ಕಾರಗಳಿರಬಹುದು, ಕೃತಿಗಳನ್ನು ನೋಡಿದರೆ, ಇದರಲ್ಲಿ ತಾಯಿಯ ಪಾತ್ರ, ಪಂಕಜಾಕ್ಷಮ್ಮ ಅವರ ಪಾತ್ರವನ್ನು ಹೇಗೆ ನೋಡ್ತೀರಿ? ಅಯ್ಯೋ, ನನ್ನ ತಾಯಿ ಅದ್ಭುತ ವ್ಯಕ್ತಿ. ಆಕೆ 7ನೇ ಕ್ಲಾಸ್ವರೆಗೂ ಓದಿದ್ರು, ತುಂಬ ಓದೋ ಆಸೆ ಇತ್ತಂತೆ. ಆದರೆ ಇಬ್ಬರು ಅಕ್ಕಂದರು ಬಾಣಂತನಕ್ಕೆ ಬಂದರು ಅಂತ ಹೇಳಿ ಅವ್ರ ತಂದೆ ಸ್ಕೂಲಿಂದ ನಮ್ಮಮ್ಮನ ಕರ್ಕೊಂಡು ಹೊಟ್ಟೋಗಿದ್ದು. ಅವ್ರ ಕಡೆ ಉಸಿರಿರೋವರೆಗೂ ಈ ವಿಷಯನ ಅವರು ದುಃಖಿಸ್ತಾ ಇದ್ರು. ನಾನು ಎಷ್ಟು ಓದಬೇಕು ಅಂತಿದ್ದೆ, ನಮ್ಮಪ್ಪ ಕರ್ಕೊಂಡು ಹೊಟ್ಟೋದ್ರು ಅಂತೆಲ್ಲ. ಬಟ್ ತುಂಬ ಜಾಣೆ. ಮತ್ತು ಅವ್ರದ್ದು ನಂಗೆ ಭಾಳ ಇಷ್ಟ ಆಗ್ತಿದ್ದಿದ್ದು ಅದ್ಭುತವಾದ ಹಾಸ್ಯ ಪ್ರಜ್ಞೆ. ತುಂಬ ಚೆನ್ನಾಗಿತ್ತು. ನುಡಿಗೆ ಹೇಳೋರು, ನಗ್ಸೋರು. ನನ್ನ ತಂದೆಗೆ ದುರ್ವಾಸರು ಅಂತ ಹೆಸರು, ಬೆಂಕಿ ನವಾಬ ಅಂತ ಕೆಲವ್ರು ಕರೀತಾರೆ. ತುಂಬ ಸಿಟ್ಟು ಅವ್ರಿಗೆ, ಆದರೆ ಒಳಗಡೆ ಅಂತಃಕರಣ ತುಂಬ ಮೃದು ಅವ್ರಿಗೆ. ಸಿಟ್ಟು ಅದೊಂಥರ ಶೀಘ್ರ ಕೋಪ ಇರುತ್ತೆ. ನಮ್ಮಮ್ಮ ಅವ್ರನ್ನೂ ನಗಿಸ್ಬಿಡೋರು. ಒಂದು ಸರ್ತಿ ಅಂತೂ ಏನಾಗಿದೆ, ಒಂಟಿಕೊಪ್ಪಲ್ನಲ್ಲಿ ಒಂದು ಕಾಳಿದಾಸ ರೋಡ್ ಅಂತಿದೆ, ಅಲ್ಲಿ ನಾನು ನಮ್ಮಮ್ಮ ಏನೋ ಹೋಗ್ತಾ ಇದ್ವಿ. ಅವತ್ತೇನೋ ನನ್ನ ತಾಯಿಗೆ ಹೆಜ್ಜೆ ಹೆಜ್ಜೆಗೂ ಇದು ಕೋಳಿ ಪಿಕ್ಕೆ ಬರ್ತಾನೆ ಇದೆ ಕಾಲ್ಗೆ. ನಿಂತ್ಕೊಂಡ್ರು, ಇದು ಕಾಳಿದಾಸ ರಸ್ತೆನೋ ಕೋಳಿದಾಸ ರಸ್ತೆನೋ ಅಂದ್ರು. ಇನ್ನೊಂದು ಸರ್ತಿ ನನ್ನ ತಂದೆದು ಚಡ್ಡಿ ಬನೀನು ಹುಡುಕ್ತಿದ್ದಾರೆ, ಸ್ನಾನಕ್ಕೆ ಹೋಗ್ಬೇಕಿತ್ತು, ಸಿಕ್ಕಿಲ್ಲ, ಎಲ್ಲೋ ರೌದ್ರಾವತಾರ. ಅವರು ಹೇಳಿದ್ನಲ್ಲ, ಹೈಲಿ ಡಿಸಿಪ್ಲಿನ್ಡ್ ಅವರು. ಎಲ್ಲೇ ಇಟ್ಟಿರ್ತಿದ್ದಾರೆ ಎಲ್ಲೋ, ಅದು ಅಲ್ಲಿಲ್ಲ, ಇನ್ನೆಲ್ಲೂ ಇಲ್ಲ, ಕೋಪ ಬಂದ್ಬಿಟ್ಟಿದೆ. ಎಲ್ಲೋ ಹೊರಗಡೆ ಅರ್ಜೆಂಟಾಗಿ ಹೋಗ್ಬೇಕಿದೆ, ಹುಡುಕಿ ಇಟ್ಟರು. ಅಡುಗೆ ಮನೆಗೆ ಬಂದರು, ಅಮ್ಮ ಏನೋ ಮಜ್ಜಿಗೆ ಕಟ್ಕೊಂಡು ಕೂತಿದ್ರು. ಏನೇ ಯಜಮಾನಿ, ಅವೆಲ್ಲ ರಾಣಿ ಸಾಹೇಬ ಯಜಮಾನಿ ಹಿಂದಿನ ಕಾಲದವ್ರು. ನಾನು ಅಷ್ಟು ಹುಡುಕ್ತಿದ್ದೀನಿ, ಇಷ್ಟು ಕೋಪ ಮಾಡ್ಕೊಂಡಿದ್ದೀನಿ, ಎಲ್ಲಿ ಹೋಯ್ತು ನಂದು ಚಡ್ಡಿ ಬನೀನು ಅಂದರು. ಅಮ್ಮ ತಲೆನೂ ಮೇಲೆ ಎತ್ತಲಿಲ್ಲ, ನಾನು ಅಲ್ಲಿದ್ದೆ, ನೆನಪಿದೆ. ಹಿಂಗೆ ಮಜ್ಜಿಗೆ ಕಡಿತಾನೆ. ಹೌದಾ, ಏನೋ ಇವತ್ತೊಂದು ದಿನ ಆಸೆ ಆಯಿತು ಅಂತ ನಾನು ಹಾಕ್ಕೊಂಡ್ಬಿಟ್ಟೆ ರೀ. ಈ ರೀತಿಯ ಒಂದು ಅವ್ರಿಗೆ ಅರ್ಥ ಮಾಡಿಸೋರು. ಇಷ್ಟು ಕೀಟ್ಲೆ ಇದೆ, ನೀನು ಅಷ್ಟು ಕೋಪಿಸ್ಕೊಂಡು ಕುಣಿತಿದ್ಯಾಪ, ನಾನೇನದು ಹಚ್ಕೊಳ್ಳಲ್ಲ, ಎಲ್ಲೋ ಇರುತ್ತೆ ಅಂತ. ಅದು ನನ್ನಲ್ಲಿ ಸ್ವಲ್ಪ ಹಾಸ್ಯ ಲೇಖನಗಳು, ಯಾಕೆಂದ್ರೆ ನನ್ನ ತಂದೆ ನಿಮ್ಮ ಮಾತುಗಾರಿಕೆಯಲ್ಲೂ ಕೂಡ ಗೊತ್ತಾಗತ್ತಲ್ವಾ. ಅನ್ನೊಂದು ಹಾಸ್ಯ ಪ್ರಜ್ಞೆ ಅಂತೂ ಹಾಸ್ಯ ಲೇಖನ ಅಮ್ಮನೇ ಮೂಲ. ತಂದೆ ಏನಂದ್ರೆ, ನೀವೇನಾರು ಅವ್ರಿಗೊಂದು ಹಾಸ್ಯ ಪ್ರಸಂಗ ಹೇಳಿ, ನಿಂತಿದ್ದವರು ಬಿದ್ದ್ಬಿಡ್ತಾರೆ ನಗು ತಡಿಲಾರ್ದೆ. ಸ್ವತಃ ಅವ್ರು ಎಲ್ಲೂ ಬರ್ದಿಲ್ಲ, ಒಂದು ಹಾಸ್ಯ ಪ್ರಸಂಗ ಬರ್ದಿಲ್ಲ ಅವರು. ಗಾಂಭೀರ್ಯ ಅಷ್ಟೇ ಅವರು. ಗಾಂಭೀರ್ಯ ಮೋಸ್ಟ್ಲಿ ಆ ವೈವಿಧ್ಯತೆ ನಿಮ್ಮಲ್ಲಿ ಕಾಣಿಸುತ್ತೆ. ಇಬ್ಬರ ಒಂದು ಮಾತಾಲಯ ಪಿತಾಶ್ರುತಿ ಅಂತೆಲ್ಲ ಹೇಳ್ತೀವಲ್ಲ, ಅಲ್ಲ ಪಿತಾಲಯ ಮಾತಾಶ್ರುತಿ ಅಂತ ಹೇಳ್ತೀವಿ. ಹಂಗೆ ನೀವು ಎರಡನ್ನೂ ಅವರಿಬ್ಬರು ಸಂಗಮ ತಾನೇ ಮಕ್ಕಳು. ಹೌದು. ಈ ವೀಣೆಯ ಒಂದು ಏನು ರೇಡಿಯೋ, ನಮ್ಮಪ್ಪ ಊರಿಗೆ ಮುಂಚೆ ನನಗೆ ಬುದ್ಧಿ ಬಂದಾಗಿಂದ ನಮ್ಮಲ್ಲಿ ರೇಡಿಯೋ ಎಲ್ಲ ಕೇಳ್ತಾ ಇದ್ವಲ್ಲ. ನಾನು ಒಂದು ಡಿಗ್ರಿ ಓದಕ್ಕೆ ಶುರು ಮಾಡಿದಾಗ ಈ ಚಿಟಿ ಬಾಬು ಅಂತ ಒಬ್ರು ಭಾಳ ಒಳ್ಳೆ ವೀಣೆ ಆರ್ಟಿಸ್ಟ್ ಇದ್ರು. ಅವ್ರದ್ದು ತುಂಬ ಬರೋದು ರೇಡಿಯೋ. ಅವರು ಸ್ಫೂರ್ತಿ ವೀಣೆ ಕಲಿಯಕ್ಕೆ. ಅವರನ್ನ ಕೆಲವರು ಈ ದೊಡ್ಡ ದೊಡ್ಡ ವಿದ್ವಾಂಸರುಗಳು, ಅವನೇನೋ ಕುಲ್ಗೆಡಿಸ್ತಾನೆ, ನಮ್ದೊಂದು ಧಾಟಿನೇ ಇದು ಮಾಡಿಬಿಡ್ತಾನೆ ಅವನು, ಅದು ಪಕ್ಕ ಶಾಸ್ತ್ರೀಯ ಅಲ್ಲ ಎಲ್ಲ ಹೇಳ್ತಾರೆ. ಅವರೇ ಆಮೇಲೆ ಒಳಗಡೆ ಮೆಲ್ಲಗೆ ಅನುಸರಿಸ್ಬಿಟ್ಟಿರ್ತಾರೆ ಕೂಡ, ಅದು ಬಿಡಿ ವಿಷಯ. ಆದರೆ ಆತನ ವಿನಿಕೆ ಕೇಳುಗರನ್ನು ಅಪಾರವಾಗಿ ಆಕರ್ಷಿಸುತ್ತೆ. ಆಮೇಲೆ ಶಾಸ್ತ್ರೀಯವಾಗೂ ಇದೆ, ಕಲೀಲೂಬಹುದು ಎಷ್ಟೋ ನಾವು, ಅದರಲ್ಲಿ ಎಲ್ಲ ಇದೆ. ಆಗ ನನ್ನ ತಂದೆಗೆ ನಾನು ಶುರು ಮಾಡಿದೆ, ನಾನು ವೀಣೆ ಕಲಿಬೇಕು, ನಂಗೆ ತುಂಬ ಇಷ್ಟ, ಚಿಟ್ಟಿ ಬಾಬು ಥರ ನುಡಿಸ್ಬೇಕು ಅಂತೆಲ್ಲ. ಪಾಪ ಮೈಸೂರಿಗೆ ಬಂದು ಒಂದು ವೀಣೆ ತೊಗೊಂಬಂದು ಕೊಟ್ಟರು, ಅಲ್ಲೇ ಯಾರ ಹತ್ರನೋ ಸೇರಿಸಿದ್ರು. ಆಮೇಲೆ ಅದೇ ಬೇರೆ ಬೇರೆ ಊರುಗಳಿಗೆ ನಾವು ಆಮೇಲೆ ಬರ್ತಿದ್ವಿ, ಅಲ್ಲಿ ಬೇರೆ ಬೇರೆ ಶುರು ಆಗಿತ್ತು. ಇಲ್ಲಿ ಬೆಂಗಳೂರಿಗೆ ಮದುವೆ ಆಗಿ ಬಂದ ಮೇಲೆ ಒಂದು 5-6 ವರ್ಷ ಮಧ್ಯೆ ವೀಣೆ ತಪ್ಪೋಗಿತ್ತು. ಇಲ್ಲಿ ನಮ್ಮ ತಿರುಮಲೆ ಶಾರದಾ ಅಂತ ಹೋದ ವರ್ಷ ತೀರ್ಕೊಂಡ್ರು. ಅವರು ಭಾಳ ದೊಡ್ಡ ವಿದ್ವಾಂಸರು ಅವರು. ಅವ್ರ ಹತ್ರ ವೀಣೆ ಪಾಠ ಕಲಿತಾ ಇದ್ದೆ. ಎಸ್, ಅಂದರೆ ಆ ವೀಣೆಯ ಅಭಿರುಚಿ ಹಾಗೆ ಶುರುವಾಯಿತು. ಹಾಗೇನೆ ಹಾಡ್ತಾ ಇದ್ರಿ ಕೂಡ. ಅದು ವೀಣೆಯಲ್ಲಿ ನುಡಿಸೋ ಕೃತಿಗಳನ್ನೆಲ್ಲ ಹಾಡ್ಕೊಳ್ಳೇಬೇಕು. ಅದಕ್ಕೆ ಈ ನಮ್ಮ ಸುಬ್ಬಣ್ಣವರು ಅಂತಿದ್ರು, ಪ್ರಸಿದ್ಧ ವಿದ್ವಾಂಸರು ಮೈಸೂರಲ್ಲಿ, ಶೇಷಣ್ಣವರು ಸುಬ್ಬಣ್ಣವರು. ಅವರು ಶಿಷ್ಯರಿಗೆ ಹೇಳೋರಂತೆ, ನೋಡು ನೀನು ವೀಣೆಯಲ್ಲಿ ಒಂದು ಕೃತಿ ನುಡಿಸ್ಬೇಕಾದ್ರೆ ಮೊದಲು ವೀಣೆ ಪಕ್ಕಕ್ಕಿಟ್ಟು ಆ ಕೃತಿನ ಪೂರ್ತಿಯಾಗಿ ತಾಳ ಹಾಕ್ಕೊಂಡು ಹಾಡಿ ಕಲ್ತ್ಕೊ. ಸಾಹಿತ್ಯ ಮನನ ಆದಮೇಲೆ ನಿಂಗೆ ಭಾವ ಬರುತ್ತೆ ವೀಣೆಲ್ಲೂ ನುಡಿಸ್ಬೇಕಾದ್ರೆ.
ಅಂತ ಹೇಳೋರಂಥವ್ರು. ಸಾಮಾನ್ಯ ಯಾವುದೇ ವಾದ್ಯ, ವೀಣೆ ಅಂತಲ್ಲ, ಕೊಳ್ಳಲು, ಪಿಟೀಲು ಎಲ್ಲವೂ ನೀವು ಕಲಿಯಕ್ಕೆ ಮುಂಚೆ ಅವ್ರು ಗಟ್ ಮಾಡ್ತಾರೆ. ಆ ಗಟ್ ಮಾಡಿದಾಗ ಆ ಶ್ರುತಿಲಿ ಹದದಲ್ಲೇ ಅವ್ರ ಗಂಟಲಲ್ಲಿ ಕೂತ್ಬಿಡುತ್ತೆ. ದೊರಸಮಂಗರವ್ರು ಕೂಡ ತುಂಬ ಚೆನ್ನಾಗಿ ಹಾಡೋರು, ಅವ್ರು ವೀಣಾವಾದಕರಾದರು. ಎಷ್ಟು ಪಕ್ವತೆ ಅವರ ಹಾಡುಗಾರಿಕೆಯಲ್ಲಿ. ವೀಣೆಯ ನೆರಳಿನಲ್ಲಿ ದೊರೆಸ್ವಾಮಿ ಅಯ್ಯಂಗಾರ್ ಅವರ ಒಂದು ಜೀವನ ಚರಿತ್ರೆ, ಅದನ್ನು ನೀವು ಅನುವಾದಿಸುವಾಗ ನೀವು ಕಲಿತಂಥ ಪಾಠ ಏನು, ಅಥವಾ ಯಾಕೆ ಅಷ್ಟೊಂದು ಅಪ್ಯಾಯಮಾನವಾಯಿತು ತಮಗೆ? ಅಲ್ಲ, ಅದೀಗ ನಾನು ನನ್ನ ಗುರುಗಳು ಹೇಳ ತಿರುಮಲೆ ಶಾರದಾ ಅಂತ, ಅವರದಕ್ಕೆ ಮೂಲ ಸ್ಫೂರ್ತಿ. ನನಗೆ ದೊರಸ್ವಾಮಿಯವ್ರ ಪರಿಚಯವೇ ಇಲ್ಲ. ಏನಿದ್ರು ದೂರದಿಂದ ಗೌರವಪೂರ್ವಕವಾಗಿ ನಮಸ್ಕಾರ ಅಷ್ಟೇ, ದೂರದಿಂದ ಅವರದನ್ನು ನೋಡಿರಲ್ಲ. ಈಗ ಅದು ಹಿಂದಿಲಾಯ್ತು. ಅದನ್ನ ಶಾರದಾ ಮೇಡಮ್ ಅವ್ರನ್ನ ಕರ್ಕೊಂಡು ಹೋಗಿ ಪರಿಚಯ ಮಾಡಿಸಿದ್ರು. ಇವಳು ಬರಿತಾಳಂತೆ ನಿಮ್ಮದು ಜೀವನ ಚರಿತ್ರೆ ಅಂತ. ಮೊದಲೆಲ್ಲ ಪಾಪ ಬೇಡ, ತುಂಬ ವಿನಯವಂತ ವ್ಯಕ್ತಿಯವರು, ಅದಕ್ಕೆ ಹೋಲಿಕೆನೇ ಇಲ್ಲ. ಆಮೇಲೆ ಬರೆದ ಆದಮೇಲೆ ಅದು 97 ಪುಸ್ತಕ ಆಯಿತು, ಬಿಡುಗಡೆ ಆಯಿತು. ಅವ್ರು ನೋಡಲಿಲ್ಲ ಪಾಪ, ತೀರೋಗಿದ್ರು ಅಷ್ಟೊತ್ತಿಗೆ. ಕಳೆದ ವರ್ಷ ಅದನ್ನು ಅವರ ತಂಗಿ ಇದ್ದಾರೆ, ದೊರಸಮಂಗರ್ ಅವ್ರ ತಂಗಿ ಪ್ರೊಫೆಸರ್ ಲೀಲಾವತಿ ಅಂತ, ಅವ್ರು MES ಕಾಲೇಜಲ್ಲಿ ಹಿಂದಿ ಪ್ರೊಫೆಸರ್. ಅವ್ರು ಹಿಂದಿಗೆ ಹಾಕಿದ್ದಾರೆ. ಅದನ್ನು ನಮ್ಮ ದೆಹಲಿಯ ಸಂಗೀತ ನಾಟಕ ಅಕಾಡೆಮಿ ಅವರು ಪಬ್ಲಿಷ್ ಮಾಡ್ತಿದ್ದಾರೆ. ಪುಸ್ತಕ ಇನ್ನೂ ಬರಬೇಕಷ್ಟೇ. ಒಟ್ಟಿನಲ್ಲಿ ಎಷ್ಟು ಖುಷಿ ಆಗುತ್ತೆ, ನೀವು ಅನುವಾದ ಮಾಡಿದಂಥ ಅಲ್ಲ ನಿಮ್ಮ ಒಂದು ಕೃತಿ ಮತ್ತೊಂದಕ್ಕೆ ಅನುವಾದವಾಗಿ ಬಹಳ ಅದರ ಒಂದು ಹೆಮ್ಮೆ ಇರುತ್ತೆ. ಸಾರ್ಥಕ್ಯ. ಎಸ್, ಆ ಸಾರ್ಥಕ ಕ್ಷಣಗಳ ಬಗ್ಗೆ ಮುಂದಿನ ಹಂತದಲ್ಲಿ ನಾನು ನಿಮ್ಮ ಜೊತೆ ಮಾತನಾಡ್ತೀನಿ. ನಿಮ್ಮಲ್ಲಿ ಈ ಕಲೆ, ಸಾಹಿತ್ಯ, ಸಂಸ್ಕೃತಿಗೆ, ಪರಿಸರ ಮತ್ತು ತಂದೆ ತಾಯಿಗಳ ಆಶೀರ್ವಾದ, ಅವರ ಒಂದು ಪರಂಪರೆ ಎಲ್ಲವೂ ಕೂಡ ಇಲ್ಲಿ ವ್ಯಕ್ತವಾಗುತ್ತೆ. ಆದರೆ ಇವತ್ತಿನ ಯುವ ಪೀಳಿಗೆ ಅಂತ ಬಂದಾಗ ನೀವು ಗಮನಿಸುವಂಥ ಅಂಶ ಏನು? ಸಾಹಿತಿಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಅಂತನಾ, ಅಥವಾ ಸದಭಿರುಚಿಯ ವ್ಯಕ್ತಿಗಳಿಲ್ಲ ಅಂತನಾ, ಅಥವಾ ಅಭಿರುಚಿಯ ಕೊರತೆ ಇದೆ ಅಂತನಾ? ನೀವು ಹೇಗೆ ನೋಡ್ತೀರಿ ಸದ್ಯದ ವಿದ್ಯಮಾನಗಳನ್ನು? ನೀವು ಹೇಳಿದ ಎಲ್ಲವೂ ನಿಜ. ಸಾಹಿತಿಗಳೂ ಕಡಿಮೆ ಆಗ್ತಿದ್ದಾರೆ. ಆದರೆ ಯಾವ ರೀತಿ ಅರ್ಥದ ಸಾಹಿತಿ ಅಂದರೆ, ನಾನು ಹೇಳ್ತಿದ್ದೀನಲ್ಲ, ಸದಭಿರುಚಿ ನನ್ನ ತಂದೆಯ ರೀತಿಯವರು. ಹಿಂದೆ ಅಂತೂ ಆ ಮಾಸ್ತಿಯವರೆಲ್ಲರೂ ನುಡಿದಂತೆ ಬರೆದಂತೆ ನಡೆ, ನುಡಿದಂತೆ ನಡೆ ಈ ಜನ್ಮವೇ ಕಡೆ ಅಷ್ಟೇ ಅಂತ ಹೇಳುವವರಿದ್ದಾರೆ. ಆ ಥರ ಸಾಹಿತಿಗಳು. ಆ ಶ್ರದ್ಧೆ ಬಹುತೇಕ ಕಣ್ಮರೆ. ಏಕೆಂದರೆ ನಾವು ಯಾವುದನ್ನು ಈ ಕಾಲಪ್ರವಾಹದಲ್ಲಿ ನಿರ್ಣಯಿಸೋಕ್ಕಾಗಲ್ಲ, ನಿರೀಕ್ಷಿಸೋಕ್ಕಾಗಲ್ಲ. ಈ ಕೆಲವೆಲ್ಲ ಈ ಟೆಕ್ನಾಲಜಿ ತುಂಬ ಮುಂದುವರೆದಿರೋದು, ಆ ಉದ್ಯೋಗ ರೀತಿಗಳು, ವಿದ್ಯಾಭ್ಯಾಸದ ರೀತಿಗಳು, ಕೂತು ಪುಸ್ತಕ ಹಿಡ್ಕೊಂಡು ಓದೋರ ಸಂಖ್ಯೆ ಕಡಿಮೆ ಆಗಿದೆ. ಹಾಗಾಗಿ ಇವೆಲ್ಲವೂ ಸಫರ್ ಆಗ್ತಾ ಇದೆ. ಆಮೇಲೆ ಕೆಲವ್ರಿಗಂತೂ ಬರಿತೀನಿ ಅಂತ ಒಂದು ಜಂಬಕ್ಕೋಸ್ಕರ ಬರೀತಾರೆ, ಏನು ಓದಿರಲ್ಲ. ಆ ಪಕ್ವತೆ ಇಲ್ಲದೆ ಇರೋ ಬರವಣಿಗೆ ಓದಿದ್ರೆ ಒಂದು ಬರಿಬೋದು ಅಂತ ನನ್ನ ತಂದೆ ಹೇಳು. ನೀನು ಒಂದು ವಾಕ್ಯ ಬರೆಯೋಕೆ ಮುಂಚೆ 1000 ವಾಕ್ಯ ಓದಿರಬೇಕು. ಆದರೆ ಇಲ್ಲಿ ಇನ್ನೊಂದು ವಿಷಾದಕರ ಸಂಗತಿಯೂ ಇದೆ. ಹೀಗೆ ಏನೂ ಸತ್ವವಿಲ್ಲದೇನೆ ಏನೂ ಬರೆದ್ರೂ ಅದಕ್ಕೆ ಬಹಳ ಸಿಂಹಾಸನದಲ್ಲಿ ಇಟ್ಟು ಅದನ್ನು ಮರ್ಯಾದೆ. ಅದಕ್ಕೆ ನಂಗೆ KS ಅವ್ರ ಮಾತು ಜ್ಞಾಪಕಕ್ಕೆ ಬರುತ್ತೆ. ಆಗಲೇ ಅವ್ರು ನೊಂದ್ಕೊಂಡು ಇಂಥದ್ದನ್ನೆಲ್ಲ ನೋಡಿ KS ನರಸಿಂಹಸ್ವಾಮಿಯವರು ಗುಣವಿರದ ಕವಿತೆ ಸಿಂಹಾಸನದಿ ಮೆರೆಯುತ್ತಿದೆ ಅಂತ ಹೇಳ್ಬಿಟ್ಟಿದ್ದಾರೆ. ಯಾಕೆಂದರೆ ಅವ್ರಿಗೆ ನನ್ನ ಪ್ರಕಾರ ಸಲ್ಲಬೇಕಾದಷ್ಟು ನಮ್ಮಿಂದ ಗೌರವ. ಅವರು ಜನಮನದ ಕವಿ, ಕನ್ನಡಿಗರ ಆಪ್ತರು. ಅವರಂಥವರಿಂದ ಕನ್ನಡ ಉಳಿಯೋದು. ಎಷ್ಟು ಕವಿಗಳಿಗೆ ಅವರು ಸ್ಫೂರ್ತಿಯಾಗಿದ್ದಾರೆ. ಕನ್ನಡಿಗರ ಮನಸ್ಸುಗಳನ್ನು ಮುಟ್ಟುಬಿಟ್ಟಿದ್ದಾರೆ, ಹತ್ತಿರವಾಗ್ಬಿಟ್ಟಿದ್ದಾರೆ ಅವರು. ಹಾಗಾಗಿ ಅವರು ಪಾಪ ನೊಂದ್ಕೊಂಡು ಕಡಗಾಲದಲ್ಲ ಸಾಲಿ ನಂಗೆ ಕಿವಿಲೇ ಇದೆ. ಗುಣವಿರದ ಕವಿತೆ ಸಿಂಹಾಸನದಿ ಮೆರೆಯುತ್ತಿದೆ. ಇದು ಕಾಲವೈಪರೀತ್ಯ. ಕಿಕ್ಕೇರಿ ಅವರು ಕಾಲವೈಪರೀತ್ಯ. ಹೀಗೂ ಅಂದರೆ ಇಲ್ಲಿ ಮಂಡ್ಯದಲ್ಲಿಯೂ ಕೂಡ ನೀವು ಇದ್ದದ್ದ ಸಮಯದಲ್ಲಿ, ನೀವು ಮಂಡ್ಯದಲ್ಲೂ ಕೂಡ ಒಂದಿಷ್ಟು ಸಮಯ ಕಾಲ ಕಳೀತೀರಿ. ಅಲ್ಲಿ ನೀವು ಬೇರೆ ಈ ಕವಿತ್ವಕ್ಕೆ ಸಂಬಂಧಪಟ್ಟ ಹಾಗೆ ಜಾಸ್ತಿ ಅಧ್ಯಯನ ಮಾಡಿದ್ದು ಉಂಟಾ? ಹೌದೌದು. ಯಾಕಂದರೆ ನಾನು PUCನಲ್ಲಿ PCMA, ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್. ಏನೋ ಸರಿಯಾಗಿ ಓದಲಿಲ್ಲ, ಬಹುಶಃ ಸೋಂಬೇರಿತನ. ಕಾನ್ವೆಂಟಲ್ಲಿ ಇದ್ದಂಗೆ ಓದ್ದೇನೂ ನಂಬರ್ ತೆಗಿಬೋದು ಅನ್ನೋ ಭ್ರಮೇಲಿ ಇದ್ನೋ ಏನೋ ಗೊತ್ತಿಲ್ಲ. 2nd ಕ್ಲಾಸು PUC. ಡಾಕ್ಟ್ರ್ ಆಗಬೇಕು ಅಂತ ಮನಸ್ಸು ತುಂಬ ಇಷ್ಟ. ಕಡೆಗೆ ನಮ್ಮಪ್ಪ ಅಂದರು, BA ಸೇರ್ಕೋ, ಕನ್ನಡ ಓದು, ಸಾಹಿತ್ಯ ನೀನು ಭಾಳ ಚೆನ್ನಾಗಿರುತ್ತೆ ಅಂತ ಅವರು BAಗೆ ಹಾಕಿದ್ರು. ಆಗ ನಮ್ಮ ತಂದೆಗೇನಾಯಿತು, ಅಲ್ಲಿ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ ಇದೆಯಲ್ಲ, ಅದರದ್ದು ಜಿಲ್ಲಾ ವಿಭಾಗ ಅಲ್ಲಿ ಪ್ರಾರಂಭ ಆಯಿತು. ನಾರಾಯಣ ಅವರು ಬಂದು ಆಗಿನ ಅಧ್ಯಕ್ಷರು ನಮ್ಮ ತಂದೆನ ಜಿಲ್ಲಾ ಘಟಕದ ಅಧ್ಯಕ್ಷರನ್ನಾಗಿ ಮಾಡಿದ್ರು. ಬೇಕಾದಷ್ಟು ಸಾಹಿತ್ಯದ ಕಾರ್ಯಕ್ರಮ ನಮ್ಮ ತಂದೆ
ಜಿಲ್ಲಾ ಮಟ್ಟದ ಸಮ್ಮೇಳನಗಳು ಎಲ್ಲ ಆಗೋದು. ನಾನು ಅದರಲ್ಲೆಲ್ಲ ಹೋಗಿ ಭಾಗವಹಿಸ್ತಿದ್ದೆ. ಎಲ್ಲಕ್ಕಿಂತ ಹೆಚ್ಚಿಗೆ ಮೇಷ್ಟ್ರುಗಳು, ನನಗೆ 3 ಜನ ಮೇಷ್ಟ್ರುಗಳನ್ನು ನನಗೆ ಜ್ಞಾಪಿಸ್ಕೊಳ್ಳೇಬೇಕು. ಪ್ರೊಫೆಸರ್ ಜಿ ಅಶ್ವಥ್ ನಾರಾಯಣ, ಪ್ರೊಫೆಸರ್ ಎಸ್ ಶ್ರೀನಿವಾಸನ್, ಪ್ರೊಫೆಸರ್ MA ಜಯಚಂದ್ರ. ಶ್ರೀನಿವಾಸನ್ ಅವರು ಒಬ್ಬರು ಇವಾಗಿಲ್ಲ, ಜಯಚಂದ್ರ ಅವರು ಇದ್ದಾರೆ, ಅಶ್ವಥ್ ನಾರಾಯಣ ಅವರು ಇದ್ದಾರೆ. ಅವರು ಪಾಠ ಮಾಡೋರಲ್ಲ, ಅದು ರಸಗಟ್ಟಿ ಅಂತ ಹೇಳ್ತಾರಲ್ಲ, ರಸಗಟ್ಟಿ. ಅವ್ರದ್ದು ತರಗತಿ ಯಾಕೆ ಗೊತ್ತಾ, ಅಷ್ಟು ಚೆನ್ನಾಗಿ ಅವ್ರು ಹೇಳೋಕ್ಕಾಗ್ತಿತ್ತು, ಅಷ್ಟು ಚೆನ್ನಾಗಿ ಅವ್ರು ಓದ್ಕೊಂಡಿರೋರು ಕಾವ್ಯಗಳನ್ನು. ಅವ್ರದ್ದೊಂದು ಸ್ಟ್ಯಾಂಡರ್ಡ್ ಟೀಚಿಂಗ್, ಅದು ಈಗಿನವರಲ್ಲೂ ಬಹಳ ನಾನು ಅದನ್ನು ನೋಡಿಲ್ಲ. ಬಹಳ ಚೆನ್ನಾಗಿ ಪಾಠ ಮಾಡೋರು. ಅದು ಹೇಗಿರೋದು ಅಂದರೆ ಅವರೇ ಒಂದು ರೀತಿ ರೋಲ್ ಮಾಡೆಲ್ಗಳಾಗಿದ್ರ ಅಂತ ಆಸಕ್ತಿ ಹುಟ್ಟಿಸೋರು ಕಾವ್ಯದ ಬಗ್ಗೆ. ಅವರು ಒಂದು ಪೋರ್ಷನ್ ಇವತ್ತು ಪಾಠ ಮಾಡಿದ್ರೆ ನಮ್ಗೆ ಅದನ್ನು ಮನೇಲಿ ನಾವೇ ಹೋಗಿ ಓದಿ ಆನಂದಿಸಬೇಕು ಅನ್ನೋಕ್ಕೆ ಸ್ಫೂರ್ತಿ ಆಗ್ತಾ ಇತ್ತದು. ಎಸ್. ಹಾಗೇನೆ ಮುಂದಿನ ಹಂತದಲ್ಲಿ ನೀವು ತತ್ವಶಾಸ್ತ್ರವನ್ನ ತೆಗೆದುಕೊಳ್ತೀರಿ, ಸ್ನಾತಕೋತ್ತರ ಪದವಿ ಮಾಡ್ತೀರಿ, ಹೌದು, ಪೂರೈಸ್ತೀರಿ. ಹೇಗೆ ಈ ತತ್ವಶಾಸ್ತ್ರದ ಸೆಳೆತ ಶುರುವಾಗಿದೆ? ಹಾಗೆ ಇದನ್ನೇ ಮಾಡಬೇಕು ಸೆಳೆತ ನನಗೇನು ಶುರು ಆಗೇ ಇರಲಿಲ್ಲ. ಲೆಟ್ ಮಿ ಬಿ ಫ್ರ್ಯಾಂಕ್. ಓಕೆ. ನಾನು BA ನಲ್ಲಿ ಮೇಜರು ಸೋಷಿಯಾಲಜಿ ಆ್ಯಂಡ್ ಕನ್ನಡ, ಮೈನರ್ ಫಿಲಾಸಫಿ. ನನಗೆ ಇಲ್ಲಿ ಮಾನಸ್ ಗಂಗೋತ್ರಿಗೆ ಕನ್ನಡ MAಗೆ ಹಾಕಿದ್ರೆ ಫಸ್ಟ್ ಲಿಸ್ಟಲ್ಲಿ ಫಸ್ಟ್ ನೇಮ್. ಆವಾಗ ಸ್ವಲ್ಪ ಕಷ್ಟ ಇತ್ತು ಕನ್ನಡ MAಗೆ ಸೀಟ್ ಸಿಗೋದು. ಆದರೂ ಏನೋ ಕೆಲವೆಲ್ಲ ಅನಿರೀಕ್ಷಿತ ತಿರುವುಗಳು, ನಾವು ಏನೋ ಒಂದು ಸ್ವಲ್ಪ ಸರಿಯಾಗಿ ತೀರ್ಮಾನಗಳನ್ನು ತಗೊಳ್ಳಲ್ಲ ಅನ್ನೋದಿರತ್ತಲ್ಲ. ಯಾರೋ ಹೇಳಿದ್ರು ಅಂತ ಫಿಲಾಸಫಿ, ಸ್ವಲ್ಪ ಸಾಹಿತ್ಯ ಓದ್ಕೊಂಡಿದ್ದೀನಿ, ಇದು ನನಗೊಂದು ಬುನಾದಿ ಮುಂದೆ ಎಲ್ಲ ಓದೋಕ್ಕೆ. ಈಗ ಫಿಲಾಸಫಿ ಒಂದು ಬೇರೆಯದೇ ಆದ ವಿಷಯ, ಅದನ್ನು ಒಂದಷ್ಟು ಓದೋಣ ಅಂತ MA ಫಿಲಾಸಫಿ. ಓಕೆ. ಎಷ್ಟು ಖುಷಿ ಕಂಡ್ರಿ ಅದರಲ್ಲಿ ತತ್ವಶಾಸ್ತ್ರ? ಖುಷಿ ಮಾತ್ರವಲ್ಲ, ಅದು ನನ್ನ ಜೀವನಕ್ಕೆ ದಾರಿದೀಪ. ಸಾಹಿತ್ಯ ಕೃಷಿ ಮಾಡಿ ತತ್ವಶಾಸ್ತ್ರದಲ್ಲಿ ಖುಷಿ ಕಾಣ್ತಿದ್ದೀರಿ. ದಾರಿದೀಪ ಫಿಲಾಸಫಿ ಇದೆಯಲ್ಲ, ಉದಾಹರಣೆಗೆ ಸಾಕ್ರಟೀಸ್ ಆಗ್ಬೋದು, ನಮ್ಮ ಆದಿಶಂಕರ, ವಿವೇಕಾನಂದರು, ರಾಮಕೃಷ್ಣ ಪರಮಹಂಸರು, ಇವ್ರುಗಳೆಲ್ಲ ನಮಗೆ ಪ್ರತಿದಿನದ ದೀವಟಿಗೆ ಅಲ್ವಾ. ತುಂಬ ಸಂತೋಷ ಆಗುತ್ತದೆ. ಅಂದರೆ ಟೇಕ್ ಅವೇ ಲೆಸನ್ ಅಂತ ಹೇಳ್ಬೋದಾ? ತತ್ವಶಾಸ್ತ್ರದಿಂದ ನಾನು ಇದನ್ನು ಕಲಿತೆ, ನನ್ನ ಜೀವನಕ್ಕೆ ಇದು ಉಪಯೋಗ ಆಯಿತು, ಅಥವಾ ನಾನು ಜೀವನವನ್ನು ನೋಡೋ ದೃಷ್ಟಿಕೋನ ಬದಲಾಯಿತು ಅಂತ ನಿಮ್ಮ ಲೈಫ್ ಫಿಲಾಸಫಿ ಬಗ್ಗೆ ನನ್ನ ಜೀವನದಲ್ಲಿ ಖಂಡಿತ ಆಗಿದೆ. ನಾನು ಯಾಕೆಂದರೆ ಆಗಲೇ ಹೇಳಿದಾಗೆ ಜೀವನದ ಪರೀಕ್ಷೆಗಳನ್ನು ನಾನು ತುಂಬ ಎದುರಿಸಿದ್ದೀನಿ. ನನ್ನ ಮಟ್ಟಕ್ಕೆ ಅನಿಸುತ್ತೆ ಬೇರೆಯವ್ರು ಯಾರಿಗೂ ಇಲ್ಲದಷ್ಟು ನನಗೆ ಬಂತಾ ಅಂತ. ಬಹುಶಃ ಇದು ಪ್ರತಿಯೊಬ್ಬರ ಅನಿಸಿಕೆ. ಅಂಥ ದೊಡ್ಡ ಸವಾಲು ಯಾವುದು ಅಂತ ಅನ್ನಿಸ್ತು ನಿಮಗೆ ಜೀವನ? ಸಂಸಾರದಲ್ಲಿ ಕಷ್ಟಗಳು ಬರುತ್ತಲ್ಲ, ಕೆಲವೆಲ್ಲ ನಾವು ಹೇಳೋಕ್ಕಾಗಲ್ಲ. ಕಷ್ಟಗಳೆಲ್ಲ ಬಂತು, ಆವಾಗೆಲ್ಲ ನಾನು ಮೊರೆ ಹೋಗಿದ್ದೇನೆ ಇದೆ ಪುಸ್ತಕಗಳು, ಮತ್ತು ಒಳ್ಳೆಯ ರೀತಿಯಲ್ಲಿ ವೀಣೆ ಮತ್ತು ಅಧ್ಯಯನದ ಕೋಣೆ. ಹೌದು, ಅಕ್ಷರ ಮತ್ತು ಸ್ವರ. ನಾನು ಸಿಂಪಲಾಗಿ ಹೇಳಬೇಕು ಅಂದರೆ ನನ್ನ ಅನುಕ್ಷಣ ಬದುಕಿಸಿ ಇಟ್ಟಿರುವುದು ಒಂದು ಅಕ್ಷರ, ಇನ್ನೊಂದು ಸ್ವರ. ಬೆಳಗ್ಗೆ 6 ಗಂಟೆ 7 ಗಂಟೆಗೆ ಸಂಗೀತ ಶುರು ಆದರೆ ನಮ್ಮ ಮನೇಲಿ, ನಾನು ರಾತ್ರಿ ಮಲಗೋಕೆ ಮುಂಚೆನೂ ಒಂದಷ್ಟು ಒಳ್ಳೆ ಸಂಗೀತ ಕೇಳಿ ಆಮೇಲೆ ಆಫ್ ಮಾಡೇ ಮಲಗೋದು. ಅದು ನನ್ನ ಜೀವಂತವಾಗಿಡುತ್ತೆ, ಶ್ರುತಿಬದ್ಧ ಮಾಡುತ್ತೆ ನನ್ನ ಜೀವನಾನ. ಶ್ರುತಿಬದ್ಧ ಅಂದರೆ ಏನು? ಆಕಿ ಕಡೆ ದಾರಿ ಹೋಗ್ಕೊಡ್ದು, ಅಲೈನ್ಮೆಂಟ್ ಇರುತ್ತೆ, ಅಡ್ಡದಾರಿಗಳಿಗೆ ಹೋಗೋ ಹಂಗಿಲ್ಲ, ನೇರವಾಗಿ ಒಂದು ಮಧುರವಾಗಿ ಹೊಟ್ಟೋಗ್ಬಿಡೋದು. ಎಲ್ಲೂ ಕರ್ಕಶ ಇಲ್ಲ, ಕರ್ಕಶ ಇಲ್ಲ, ಒಳ್ಳೆ ಮಾತು. ಕಷ್ಟ ಸಹಿಸುವ ಶಕ್ತಿ ಕೊಡುತ್ತೆ ಅವೆರಡು. ಮತ್ತು ಫಿಲಾಸಫಿ ಅಂತೂ ನನಗೇನೋ ಒಂದು ಡೌಟ್ ಬರುತ್ತೆ, ಟೆಕ್ಸ್ಟ್ ಬುಕ್ಸ್ ಎಲ್ಲ ಇಟ್ಕೊಂಡಿದ್ದೀನಿ ನಾನು, ಅದನ್ನು ತೆಕ್ಕೊಳ್ತೀನಿ, ಓದ್ತೀನಿ, ಆನಂದ ಪಡ್ತೀನಿ, ತುಂಬ ಸಂತೋಷ. ತಾವು ಕೌನ್ಸಿಲಿಂಗ್ ಕೂಡ ಮಾಡ್ತೀರಿ, ಆಪ್ತ ಸಮಾಲೋಚಕರು ಕೂಡ ಆಗಿದ್ದೀರಿ. ಹಾಗೆ ಈ ಅಭ್ಯಾಸವನ್ನು ಹೇಗೆ ಬೆಳೆಸ್ಕೊಂಡಿರ್ತಾರೆ? ಅದು ಇಲ್ಲ, ಯಾರೋ ಒಬ್ರು ಸ್ನೇಹಿತರು ಹೇಳಿದ್ರು, ಒಂದು ಕೌನ್ಸಿಲಿಂಗ್ ಟ್ರೈನಿಂಗ್ ಅಂತ ಒಂದು 6 ತಿಂಗಳ ಕೋರ್ಸು. ನಾನು ಅವಾಗ ಬಿಡುವಾಗಿದ್ದೆ, ಮಕ್ಕಳಿಬ್ಬರಿಗೂ ಮದುವೆ ಆಗಿ ಹೋಗಿದ್ರು. ನನಗೆ ಹೊಸದು ಏನೇ, ಹೊಸದು ಆಗಿರುವ, ಒಳ್ಳೆಯದು ಆಗಿರುವ ಯಾವುದೇ ವಿಷಯ ನನಗಿಷ್ಟ ಆಗತ್ತೆ. ಹೊಸದು ಹೆಂಗೆ ಒಳ್ಳೇದಾಗಿರುತ್ತೋ ಕೆಟ್ಟದಾಗಿರುತ್ತೋ ಅಂತ ಹೆಂಗೆ ಗೊತ್ತಾಗುತ್ತೆ? ಕೌನ್ಸಿಲಿಂಗ್ ಟ್ರೈನಿಂಗ್ ಒಳ್ಳೇದೇ ಆಗಿರುತ್ತೆ. ಯಾಕಂದರೆ ನಾವೇ ಎಷ್ಟೋ ಜನ ಕೌನ್ಸಿಲಿಂಗ್ ಗೊತ್ತಾಯ್ತು. ಕೌನ್ಸಿಲಿಂಗ್ ಈಗ ನಾನು ಹೇಳ್ತೀನಲ್ಲ, ಇವಾಗೆಲ್ಲ ಇವೆಲ್ಲ ಅಪ್ಪ. ಹಿಂದೆ ಅವಿಭಕ್ತ ಕುಟುಂಬಗಳಲ್ಲಿ ಯಾರು ಕೌನ್ಸಿಲರ್ಸು? ಅಜ್ಜಿ, ತಾತ, ಜಾಯಿಂಟ್ ಫ್ಯಾಮಿಲಿ, ಹಿರಿಯರು. ಏನೇ ಕಷ್ಟಕ್ಕೆ, ನಾನು ಉದಾಹರಣೆಗೆ ಏನೇ ಒಂದು ಸಮಸ್ಯೆ ಥರ ಬಂದರೆ ತಾಯಿಗೋ ತಂದೆಗೋ ನಾವು ಹೋಗಿ ಹೇಳ್ಕೊತಿದ್ವಿ, ಅವ್ರು ಅಷ್ಟು ಚೆನ್ನಾಗಿ ಅದನ್ನು ಪರಿಹಾರ ಮಾಡೋರು. ಇವಾಗೆಲ್ಲ ಇವೆಲ್ಲ ಹೊಸದಾಗಿ ಬಂದಿದೆ, ತಪ್ಪಿಲ್ಲ. ಈಗಲೂ ನಮ್ಮ ಯುವ ಜನತೆ ಹಿರಿಯರನ್ನು ನಂಬಿ ಗೌರವಿಸಿ ಆಪ್ತ ಸಲಹೆ ಪಡ್ಕೊಳ್ಬಹುದು. ನಂಬಿ ಕೆಟ್ಟವರಿಲ್ಲ ಅಂತ ಹೇಳಿ. ಯಾತಕ್ಕೆ? ಆಪ್ತ ಸಲಹೆ ಯಾವುದರ ಹಿನ್ನೆಲೆಯಿಂದ ಬಂದಿರತ್ತೆ? ಅನುಭವ ಒಂದು.
ಇನ್ನೊಂದು ಅವ್ರ ವ್ಯಕ್ತಿತ್ವದ ಒಳ್ಳೆಯತನ. ಹೌದು. ಇವೆರಡೂ ಸೇರಿ ಯಂಗ್ಸ್ಟರ್ಸ್ಗೆ ಅವ್ರು ಒಳ್ಳೆಯದೇ ಹೇಳ್ತಾರೆ. ನೀವು ಹೇಳಿದ ಹಾಗೆ ನಂಬಿಕೆಟ್ಟವರಿಲ್ಲ, ಇಲ್ಲ ಅಂತ ಹೇಳಿ. ನಂಬಿಕೆನೇ ಇಲ್ದೋದನ್ನ ಬಿಟ್ಬಿಡು ಅಷ್ಟೆ. ಓಕೆ, ಜೀವನ ಅಂತ ಹೇಳಿದಾಗ ಅದರಲ್ಲಿ ವನ ಕೂಡ ಇದೆ, ನಿಮಗೆ ತುಂಬ ಪ್ರಿಯವಾದಂಥ ಒಂದು ವಿಭಾಗ ತೋಟಗಾರಿಕೆ ಕೂಡ. ಅದರಲ್ಲಿ ಬೋನ್ಸಾಯಿ ಬಗ್ಗೆ ನಿಮ್ಮ ಜೊತೆ ಮಾತನಾಡಲೇಬೇಕು. ಏನದ್ರ ವಿಶೇಷತೆ, ಹೇಗೆ ಅದೇ ಈ ನನಗೆ ಒಂದು ಭಕ್ತಿ ಚಿಕ್ಕ ವಯಸ್ಸಿಂದ ಓದೋ ಅಭ್ಯಾಸ ತುಂಬ ಇತ್ತಲ್ಲ. ನಾನು ಮಿಡ್ಲ್ ಸ್ಕೂಲ್ನಲ್ಲೇ ಈ ಸುಧಾ ವಾರಪತ್ರಿಕೆಯಲ್ಲಿ ಒಬ್ರು ಯಾರೋ ಈ ಬೊನ್ಸಾಯಿ ಬಗ್ಗೆ ಬರೆದಿದ್ರು. ಫೋಟೋಗಳೆಲ್ಲ ಇತ್ತು. ಪುಟಾಣಿ ಮಾವಿನ ಮರ, ಮಾವಿನಕಾಯಿಗಳೆಲ್ಲ ಬಿಟ್ಟಿದೆ, ಅರಳಿ ಮರ, ಆಲದ ಮರ. ಆವಾಗಿಂದ ಆಸೆ ಇತ್ತು. ಆಮೇಲೆ ಅದೇ ನಂದು ಬರವಣಿಗೆ ಪ್ರಾರಂಭ ಆಯ್ತಲ್ಲ, ಅದೇ ಸಂದರ್ಭದಲ್ಲಿ ನನ್ನ ಮನೆ ಹತ್ರನೇ ಒಬ್ಬರು ಬೊನ್ಸಾಯಿ ಮಾಡೋ ಮಹಿಳೆ ಸಿಕ್ಕಿದ್ರು, ಪರಿಚಯ ಆದರು. ಅವ್ರ ಮನೆಗೆ ಹೋಗಿ ಕ್ಲಾಸೆಲ್ಲ ಮಾಡಿದ್ರು ಅವರು. ಅದನ್ನೆಲ್ಲ ತರಬೇತಿ ಎಲ್ಲ ತೊಗೊಂಡೆ. ಆಮೇಲೆ ನಾವು ಮಾಡೋದೆಲ್ಲನೂ ನಮ್ಮ ಅನುಭವ, ನಮ್ಮ ಚಾತುರ್ಯ, ನಮ್ಮ ಶ್ರದ್ಧೆ. ಹಾಗೊಂದಷ್ಟು ಬೊನ್ಸಾಯಿ ಗಿಡಗಳಿವೆ, ಪುಟ್ಟ ಪುಟ್ಟ ಗಿಡಗಳು. ಕೆಲವನ್ನ ಒಂದು 3-4 ಅಡಿದು ದೊಡ್ಡದು ಹಣ್ಣು ಬಿಡಬೇಕಲ್ಲ. ಈ ಬೊನ್ಸಾಯಿಗಳಲ್ಲಿ ನಿಮಗೆ ಫಲ ಅಷ್ಟು ಬರಲ್ಲ. ಹೌದು. ಸೊ ಒಂದಷ್ಟು ಹಣ್ಣು ಬಿಡೋ ಸೈಜ್ದು ಒಂದಷ್ಟು ಇಟ್ಕೊಂಡಿದ್ದೀನಿ. ಬೊನ್ಸಾಯಿಗಳು ಒಂದಷ್ಟಿದೆ. ಬಹಳ ರಮಣೀಯವಾಗಿರುತ್ತೆ ಆ ದೃಶ್ಯ, ಅವುಗಳ ಸೇವೆ ಚೆನ್ನಾಗಿರುತ್ತೆ. ಸೇವೆ ಅಂದ್ರಲ್ಲ, ಬಹಳ ಅದ್ಭುತವಾದಂಥ ಮಾತು. ಯಾಕಂತ ಹೇಳಿದ್ರೆ ಮನುಷ್ಯ ಇರೋದೇ ಸೇವೆ ಮಾಡಿಸ್ಕೊಳ್ಳಿಕ್ಕೆ ಅನ್ನುವ ಒಂದು ಭಾವನೆ ಇರುವಾಗ ನೀವು ಗಿಡಗಳ ಸೇವೆ ಮಾಡ್ತೀವಿ ಅಂತ ಹೇಳಿದಾಗ ಈ ವಿವೇಚನೆ ಅಥವಾ ಈ ಸೂಕ್ಷ್ಮತೆ, ಆ ಒಂದು ಒಳ್ಳೆಯ ಮನಸ್ಸನ್ನು ನಿರೀಕ್ಷೆ ಮಾಡೋದು ಕಷ್ಟ ಅಂತ ಅನ್ಸಲ್ವಾ? ನಾನು ಏನು ಭಾವಿಸ್ತೀನಿ ಗೊತ್ತಾ, ಈಗ ನನ್ನ ಮನೆ ಇರೋದು 10ನೇ ಮಹಡಿ. ಬಾಲ್ಕನಿಗಳು, ಒಂದು ದೊಡ್ಡ ರೂಮಷ್ಟು ಬಾಲ್ಕನಿ ಒಂದಿದೆ, ಇನ್ನೊಂದು ಅರ್ಧ ರೂಮ್ನಷ್ಟು ಬಾಲ್ಕನಿ ಒಂದಿದೆ. ಕುಂಡಗಳಲ್ಲಿ ಗಿಡಗಳನ್ನು ನಾನು ಬೆಳೆಸ್ತೀನಿ. ಆದರೆ ಮಣ್ಣಿದೆಯಲ್ಲ, ಅದು ಭೂಮಿ ತಾಯಿಯದೇ ಒಂದು ತುಂಡು, ಒಂದು ಭಾಗ. ಭೂಮಿ ನೆಲದಲ್ಲಿ ಅವಳು ಏನೆಲ್ಲ ಪುಳಕಗಳನ್ನು ಕೊಡ್ತಾಳೆ, ಆ ಎಲ್ಲ ಪುಳಕ ನಂಗೆ ಈ ಕುಂಡದಲ್ಲಿರೋ ಮಣ್ಣುಗಳೇ ಕೊಡುತ್ತೆ. ಒಂದಿನ ಇತ್ತೀಚೆಗೆ ಮಳೆಗಾಲದಲ್ಲಿ ದಿನ ಬೆಳಗ್ಗೆ ಎದ್ದ ತಕ್ಷಣ ಗಿಡಗಳ ದರ್ಶನ, ನಾನು ಪ್ರಾತಸ್ಮರಣೀಯರು ಅವರೇ ನನಗೆ. ಎಷ್ಟು ಅದ್ಭುತವಾದ ಒಂದು ಅಣಬೆ ಬಂದಿದೆ, ಅಮೃತ ಶಿಲೆಯ ಹಾಗೆ ಧವಳ ವರ್ಣ, ಹೊಳಪು, ಒಂದು ಕಾಂಡ ಬಂದು ಅರಳಿಕೊಂಡಿದೆ ಹೂವಿನ ಹಾಗೆ. ಅಂಥ ಅಣಬೆನೇ ನಾನು ನೋಡೇ ಇಲ್ಲ. ಸ್ನೇಹಿತರಿಗೆಲ್ಲ ಫೋಟೋ ತೆಗೆದು ಕಳಿಸ್ದೆ. ಅನೇಕ ಅಚ್ಚರಿಗಳು, ಭೂಮಿತಾಯಿ ಇದ್ದಾಳಲ್ಲ, ಅನೇಕ ಅಚ್ಚರಿಗಳು, ಅನೇಕ ಪುಳಕಗಳು. ಗಿಡ ಒಂದು, ಇವತ್ತು ನಾನು ನೀರು ಹಾಕಿರ್ತೀನಿ, ಏನಂತ ಬದಲಾವಣೆ ಇಲ್ಲ. ನಾಳೆ ನೋಡಿದ್ರೆ ಎಲ್ಲೋ ಒಂದು ಚಿಗುರು, ಎಲ್ಲೋ ಒಂದು ಹೂವು. ಅದ್ಭುತ. ಅದು ನನಗೆ 2 ವಿಷಯ ತುಂಬ ಇಷ್ಟ. ಒಂದು ಮಕ್ಕಳು, ಇನ್ನೊಂದು ಈ ಗಿಡಗಳು. ನಿರೀಕ್ಷೆ ಇಲ್ಲ. ಈ ನನ್ನ ಪುಟಾಣಿ ಗಿಡಕ್ಕೆ ನೀವು ಒಂದಷ್ಟು ನೀರು ಕೊಡಿ ಸಾಕು, ಏನೂ ಕೇಳಲ್ಲ. ಅದು ಮಾತಾಡಲ್ಲ, ನಿಮ್ಮ ಜೊತೆ ಜಗಳ ಆಡಲ್ಲ, ಆನಂದ ಮಾತ್ರ ಕೊಡುತ್ತೆ. ಆ ಮಕ್ಕಳು ಹಾಗೆ, ಎಷ್ಟು ಆ ಮಕ್ಕಳ ಒಂದು ಮುಗ್ಧತೆ, ಆ ಪ್ರಪಂಚವೇ ಬೇರೆ. ನಿಮ್ಮ ಈ ಸಾಹಿತ್ಯ ಕೃಷಿಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಹವ್ಯಾಸಗಳಿಗೆ ಪೂರಕವಾಗಿ ನಿಮ್ಮ ಯಜಮಾನರ ಪಾತ್ರ, ನಿಮ್ಮ ಮನೆಯವರ ಪಾತ್ರ ಎಷ್ಟರ ಮಟ್ಟಿಗಿದೆ ಅಂತ? ಅವರು ಈಸ್ ಎ ಬಿಸ್ನೆಸ್ ಪರ್ಸನ್. ಅವ್ರಿಗೆ ಈ ಕಡೆ ಒಲವೇ ಇಲ್ಲ. ಆದರೆ ನೀನು ಏನಾದರೂ ಮಾಡ್ಕೊ, ಆಮೇಲೆ ಇನ್ನೊಂದು ಸ್ವಲ್ಪ ಧಾರ್ಷ್ಟಿಕವಾಗಿ ಹೇಳಬೇಕಂದ್ರೆ, ನಾನು ಓದ್ತಾ ಬರೀತಾ ಕೂತಾಗ ಇನ್ನೊಬ್ರು ಯಾರಾದರೂ ಅವ್ರ ಮಕ್ಕಳೇ ಆಗಿರ್ಬೋದು ತೊಂದರೆ ಕೊಟ್ಟರೆ ನಾನು ಕೇರ್ ಮಾಡೋ ಆಸಾಮಿ ಅಲ್ಲ. ನಿಮ್ಮ ಕೆಲಸಕ್ಕೆ ನೀವು ಹೋಗ್ತೀರಿ, ನಾನು ಐ ಆಮ್ ಸೀರಿಯಸ್. ಇದನ್ನು ಅರ್ಥ ಮಾಡಿಸ್ಬಿಟ್ಟಿರೋದ್ರಿಂದ ನಾನು ಆ ಥರ ಓದು ಬರಹದಲ್ಲಿ ಕೂತಿರುವಾಗ ನನ್ನ ತಂಟೆಗೆ ಯಾರೂ ಬರಲ್ಲ. ನಾನು ಮಾಡ್ಕೊಳ್ಬಹುದು. ಸಾಹಿತ್ಯ ಕೃಷಿ ಇರುವಾಗ ಈ ಜಾಣತನ ಕೂಡ ಬೇಕು ನಮಗೆ ಅಂತೀರಿ. ಇಲ್ದಿರ ಹೆಂಗೆ ಸಾಧಿಸ್ತೀರಾ ನೀವು? ಆಗದೇ ಇಲ್ವಲ್ಲ. ಅದು ಆ ಥಾಟ್ಸ್ ಕಟ್ಟಾಗ್ಬಿಟ್ರೆ ತುಂಬಾ ಸಿಟ್ಟು ಬಂದ್ಬಿಡುತ್ತೆ. ಅದು ಕಾನ್ಸಂಟ್ರೇಟ್ ಮಾಡಿ ಸೃಜನಶೀಲತೆಗೆ ಒಂದು ಕೊಡ್ಲಿ ಪೆಟ್ಟು ಕೊಟ್ಟೆ ಅಲ್ಲ. ಅದೊಂದು ಬಹಳ ಸ್ವಾರಸ್ಯನೂ ಇದೆ. ಹೀಗೆ ಬರೀತಾ ಕೂತಾಗ ಏನೋ ಹೆಣಿತಾ ಸರಪಳಿ ತರ ಹೋಗ್ತಾ ಇರ್ತೀವಿ ಅಂದ್ಕೊಳ್ಳಿ. ಒಂದು ಭಾಗ, ಒಂದು ವಾಕ್ಯ ಇರುತ್ತೆ. ಆ ವಾಕ್ಯ ಆದ್ಮೇಲೆ ಯಾವ ವಾಕ್ಯ ಬರೀಬೇಕು, ಮನಸ್ಸಿನ ಅದ್ಭುತ ಶಕ್ತಿಗೆ ನಾ ಹೇಳೋದು. ಒಂದು ವಾಕ್ಯ ಮನಸ್ಸಲ್ಲಿ ಮೂಡಿದಾಗ ತಾನೇ ಬರೆಯೋದು. ಕೆಲವು ಸಲ 2-3 ವಾಕ್ಯ ಹೊಳೆದು ಬಿಡುತ್ತೆ. ಅಂದರೆ ಅನುಕ್ರಮವಾಗಿ 2ನೇದು 3ನೇದು 4ನೇದು ಹೊಳೆದು ಬಿಡುತ್ತೆ. ನನ್ನ ಅನುಭವ ಇದು. ಆ 4ನೇ ವಾಕ್ಯ ಉಳಿದ 2ಕ್ಕಿಂತ ತುಂಬ ಅದ್ಭುತವಾಗಿರುತ್ತೆ. ಮರ್ತು ಹೋಗುತ್ತೆ ಅಂತ ಮಾರ್ಜಿನ್ನಲ್ಲಿ ಆ 4ನೇ ವಾಕ್ಯ ಫಸ್ಟ್ ಬರೀತೀನಿ. ಆಮೇಲೆ 2-3 ವಾಕ್ಯ ಬರೆದು ಆಮೇಲೆ ಅದನ್ನು ತೊಗೊಂಡು 4ನೇ ವಾಕ್ಯ ನಾನು ಬರೀತೀನಿ. ಅದ್ಭುತ ನಮ್ಮ ಮನಸ್ಸು. ನೀವದನ್ನು ಯಾವ ರೀತಿ ತೊಡಗಿಸ್ತೀರಿ, ಯಾವ ರೀತಿ ಶಿಕ್ಷಣ ಕೊಡ್ತೀರಿ ಅನ್ನೋದ್ರ ಮೇಲೆ ಅದ್ರ ಪ್ರವರ್ತನೆ ಅವಲಂಬಿಸಿರುತ್ತೆ. ಅದಕ್ಕೊಂದು ಒಳ್ಳೆ ಟ್ರೈನಿಂಗ್ ಅಂತೂ ಬೇಕು. ಅದು ಇವೆಲ್ಲ ಕೆಲಸಗಳಲ್ಲಿ ಬರುತ್ತೆ. ಅಧ್ಯಯನ, ಅಧ್ಯಯನದಿಂದ ಬರುತ್ತೆ. ಏಕಾಗ್ರತೆ, ಹವ್ಯಾಸ, ಏಕಾಂತ. ಓಕೆ ಮೇಡಮ್, ನಿಮ್ಮ ಜೊತೆ ಖಂಡಿತವಾಗ್ಲೂ ಮಾತನ್ನು ಮುಂದುವರಿಸ್ತೀನಿ. ಅದಕ್ಕಿಂತ ಮುಂಚಿತವಾಗಿ ಇವ್ರಿಗೆ ಬೇಕಾದಂಥವ್ರು ಮಾತನಾಡಿದ್ದಾರೆ. ಯಾರದು? ಬನ್ನಿ ಕೇಳೋಣ.
ನನ್ನ ಜೀವನದ ಅತ್ಯಂತ ಪ್ರಭಾವಶಾಲಿ ವ್ಯಕ್ತಿ ನನ್ನ ಅಮ್ಮ. ನನಗೆ ಚಿಕ್ಕ ವಯಸ್ಸಿನಿಂದನೂ ನನಗೆ ಜ್ಞಾಪಕ ಇದ್ದಾಗಿಂದನೂ ನಂದು ಮತ್ತು ನನ್ನ ತಂಗಿಯ ವ್ಯಕ್ತಿತ್ವ ಸಕಾರಾತ್ಮಕವಾಗಿ ರೂಪುಗೊಳ್ಳೋದಕ್ಕೆ ಏನೇನು ಮಾಡಬಹುದೋ ಅದೆಲ್ಲನೂ ಅಮ್ಮ ಮಾಡಿದ್ದಾರೆ. ಹಾಗೆ ನಾನು ನೋಡಿರೋ ಹಾಗೆ ಅವರು ನನಗೆ ಬೇಜಾರಾಗ್ತಾ ಇದೆ, ನನಗೆ ಬೋರ್ ಆಗ್ತಾಯಿದೆ, ಅದೆಲ್ಲ ಅವ್ರ ಬಾಯಿನಲ್ಲಿ ಬರ್ತಾನೆ ಇರಲಿಲ್ಲ. ಅವರಾಯಿತು, ಅವರ ಅಧ್ಯಯನ ಆಯಿತು, ಹಾಗೂ ಮತ್ತು ಅವರು ಸಂಗೀತಗಾರ್ತಿ ಕೂಡ, ವೀಣಾವಾದನದಲ್ಲಿ ನಿಪುಣರು. ಅವ್ರ ಮಾತಾಡ್ತಾ ಇದ್ದರೆ ಅದನ್ನು ಕೇಳಿಸ್ಕೊಳ್ತಾನೆ ಇರೋಣ ಅಂತ ಅನಿಸುತ್ತೆ. ಅವರು ನಮ್ಮ ಕನ್ನಡ ಭಾಷೆ ಮೇಲೆ ಅವ್ರಿಗಿರೋ ಒಂದು ಪ್ರೀತಿ, ಆ ಒಂದು ಹಿಡಿತ, ಒಂದು ಮಾತಾಡಬೇಕಾದ್ರೆ ಆ ಉಚ್ಚಾರಣೆ ತುಂಬಾ ಕಿವಿಗೆ ಸಂಗೀತದ ಥರ ಇರುತ್ತೆ. ಮಕ್ಕಳ ಬಗ್ಗೆನೂ ಕೂಡ ನಾವು ಮಾತನಾಡಬೇಕು. ಬಹಳ ಅದ್ಭುತ ಕಲಾವಿದರು, ಅವ್ರಿಗೂ ಒಳ್ಳೆಯ ಸಂಸ್ಕಾರ ಕೊಟ್ಟು ಸಂಸ್ಕೃತಿಯ ಒಂದು ಪರಂಪರೆ ಆಗಿರ್ಬೋದು, ಆ ಸಂಸ್ಕೃತಿಯ ಸುವಾಸನೆಯನ್ನು ನೀವು ಅಲ್ಲಿ ಬೆತ್ತಿದ್ದೀರಿ ಅಂತ ನನಗನ್ಸುತ್ತೆ. ಅದಕ್ಕಿಂತ ಇಂಪಾರ್ಟೆಂಟ್ ಆಗಿ ನಿಮ್ಮ ಅಡಿಗೆ, ಹೊಲಿಗೆ, ಸಲಿಗೆ ಬಗ್ಗೆ ಮಾತಾಡಬೇಕು. ಫಸ್ಟ್ ಮಕ್ಕಳದ್ದು ಹೇಳ. ಎಸ್, ಹೇಳಿ. ನನ್ನ ಜೀವನದ ಪರಮ ಸಂತೋಷಗಳಲ್ಲಿ ಈ ಮಕ್ಕಳಿಬ್ರು ಬರ್ತಾರೆ. ಓಕೆ. ದೊಡ್ಡವಳು ಚಂದನ, ಅವಳು MA ಇಂಗ್ಲೀಷ್ ಮಾಡಿದ್ದಾಳೆ, ಒಳ್ಳೆ ಇಂಗ್ಲೀಷ್ ಬರೀತಾಳೆ ಅವಳು. ಹರ್ ಇಂಗ್ಲೀಷ್ ಈಸ್ ವೆರಿ ಗುಡ್. ಮತ್ತು ಭರತನಾಟ್ಯ ಕಲಾವಿದ. ಅವಳಿಗೆ ಆಸ್ಟ್ರೇಲಿಯಾದಲ್ಲಿದ್ದಾಳೆ. ಅಲ್ಲಿಗೆ ಹೋಗೋವರೆಗೂ ಇಲ್ಲಿ ನಮ್ಮ ಚಂದನ ವಾಹಿನಿಲಿ ನ್ಯಾಷನಲ್ ಪ್ರೋಗ್ರಾಮ್ ಮ್ಯೂಸಿಕ್ ಆ್ಯಂಡ್ ಡಾನ್ಸ್ ಕಂಪೇರಿಂಗ್ ಮಾಡ್ತಾ ಇದ್ಲು ಅವಳು. ಭರತನಾಟ್ಯ ಚೆನ್ನಾಗಿ ಮಾಡ್ತಾಳೆ. ಅವಳದು ರಂಗಪ್ರವೇಶ ಆಗಿದೆ. ಎರಡನೇವಳು ಅಂಜನಾ ಅಂತ, ಅವಳು ನಾನು ಶಾರದಾ ಮೇಡಮ್ ಅಂತ ಹೇಳಿದ್ನಲ್ಲ, ಅವ್ರ ಹತ್ರ ವಿದ್ವತ್ವರೆಗೂ ಕಲ್ತ್ಕೊಂಡಿದ್ದಾಳೆ. ಕರ್ನಾಟಕ ಶಾಸ್ತ್ರೀಯ ಸಂಗೀತ. ಆಕಾಶವಾಣಿಯಲ್ಲಿ ದೇವರ ನಾಮಗಳನ್ನು ಬ್ರಾಡ್ಕಾಸ್ಟ್ ಮಾಡ್ತಾಳೆ. ಮತ್ತು 3 ಜನ ಮೊಮ್ಮಕ್ಕಳು. ಚಂದನ ಮಕ್ಕಳು ನಿಯತಿ ಮತ್ತು ಪ್ರದ್ಯುನ್ ಅಂತ ಇಟ್ಟಿದ್ದಾರೆ. ನಾನು ಅದೇನೋ ಹೆಸರು ಕರೆಯೋದು ಕಷ್ಟ, ನೇಸರ ಅಂತ ಕರಿತೀನಿ. ಎರಡನೇವಳಿಗೆ ದ್ಯುತಿ. ನಿಮ್ಮ ಹೆಸರು ನೇಸರ, ಸೂರ್ಯ ಎಲ್ಲ ಒಂದೇ. ಆಮೇಲೆ ನಮ್ಮ ಅಂಜನಾ ಮಗಳ ಹೆಸರು ದ್ಯುತಿ ಅಂತ ಇಟ್ಟಿದ್ದಾರೆ. ನಾನು ಸ್ವರ ಅಂತಿಡಿ ಅಂತ ಹೇಳಿದ್ದೆ, ಏನೋ ಅವರು ಹಾಗೆ ಮಾಡಿದ್ರು. ನಾನು ಅದಕ್ಕೆ ದ್ಯುತಿನೂ ಅಗೇನ್ ಕಷ್ಟ, ಒತ್ತಕ್ಷರಗಳೇ ಮೊದಲಲ್ಲಿ. ಸಿರಿ ಆಗಿದ್ದಾಳೆ ಅವಳು ಹಾಡ್ತಾಳೆ. 3 ಜನ ಹಾಡ್ತಾರೆ. ನಿಯತಿ ಡ್ಯಾನ್ಸ್ ಕೂಡ ಮಾಡ್ತಾಳೆ. ಚಂದನನ ಮಗಳು ತಾಯಿ ಮಾಡ್ತಾಳಲ್ಲ ನೋಡಿಕೊಂಡು. ಪ್ರತಿಭಾವಂತರು 3 ಜನ ಅವರು. ಇತ್ತೀಚಿನ ರಾಜಕೀಯ ವಿದ್ಯಮಾನಗಳನ್ನು ಗಮನಿಸಿದಾಗ ಒಬ್ಬ ಸಾಹಿತಿಯಾಗಿ ಏನು ಅನ್ಸುತ್ತೆ, ಒಬ್ಬ ಮಹಿಳೆಯಾಗಿ ಏನು ಹೇಳ್ತೀರಿ? ನಮ್ಮ ಸಮಾಜ ಯಾವ ರೀತಿ ಆಗಬಾರ್ದಾಗಿತ್ತೋ ಆ ರೀತಿ ಆಗಿ ಹೋಗಿದೆ ಅಂತೀರಿ? ಯಾಕೆಂದರೆ ನಾವು ಸಾಹಿತಿಗಳು ಮಾತ್ರವಲ್ಲ, ಯಾವುದೇ ಕಲಾವಿದರು, ಯಾವುದೇ ರಾಜಕೀಯ ವ್ಯಕ್ತಿಗಳು, ಯಾವುದೇ ಅಧಿಕಾರದಲ್ಲಿರೋರು, ನಾವೆಲ್ಲರೂ ನೋಡಿ ಅವರನ್ನು ನಂಬಿ ಭರವಸೆ ಇಟ್ಟು ಪೂಜನೀಯ ಸ್ಥಾನದಲ್ಲಿರಬೇಕು. ಬರೀ ಅಧಿಕಾರ ಅವರ ಸ್ವಾರ್ಥಕ್ಕಲ್ಲ, ಅವರು ಪರರ ಹಿತಕ್ಕೆ ದುಡಿಯುವ ವ್ಯಕ್ತಿಗಳು. ಅವರು ದುಡಿಯೋದು ಪರರ ಹಿತಕ್ಕೆ, ಸಮಾಜಕ್ಕೆ. ಅಂತ ವ್ಯಕ್ತಿಗಳು ನಮ್ಮಲ್ಲಿ ಇದ್ರು. ಲಾಲ್ ಬಹದ್ದೂರ್ ಶಾಸ್ತ್ರಿ ಬಹಳ ದೂರದ ಮಾತಾಯ್ತು ಅನ್ಸುತ್ತೆ. ಯಾಕಾಗಬಾರ್ದು? ಮತ್ತೆ ನಾವು ಈಗ ಎಷ್ಟೊಂದು ನಾವು ಹಳೆಯ ಮೌಲ್ಯಗಳನ್ನೇ ಮತ್ತೆ ಹೆಕ್ಕಿ ನಾವು ತಗೊಳ್ತಾ ಇದ್ದೀವಲ್ಲ. ಮನುಷ್ಯನಿಗೆ ಯಾವುದು ಒಳ್ಳೆಯದು ಪ್ರಕೃತಿನೇ ನಿರ್ಣಯಿಸುತ್ತೆ. ಅವನು ವಿಕೋಪಕ್ಕೆ ಹೋದರೆ ನಡವಳಿಕೆಯಲ್ಲಿ ಪ್ರಕೃತಿ ವಿಕೋಪನೂ ಅವನು ಖಂಡಿತ ಎದುರಿಸ್ತಾನೆ. ಹಾಗೇನೆ ಈ ನಡವಳಿಕೆಗಳು ಕೂಡ. ಇದು ಯಾರಿಗೂ ಒಳ್ಳೇದಲ್ಲ. ಒಳ್ಳೆ ರೀತಿಯಲ್ಲಿ ನಡ್ಕೋಬೇಕು, ಮಾದರಿ ಆಗಬೇಕು. ನಾನು ಅದೇ ಬದುಕು ನನ್ನ ದೃಷ್ಟಿಯಲ್ಲಿ ಅಂತ ಯಾರಾದರೂ ಕೇಳಿದ್ರೆ ಹೇಳಬೇಕು ಅಂತ, ಲಿವ್ ಆ್ಯಂಡ್ ಲೆಟ್ ಲಿವ್. ಮೈ ಫಿಲಾಸಫಿ ಆಫ್ ಲೈಫ್ ಈಸ್ ವೆರಿ ಸಿಂಪಲ್. ಲಿವ್ ಆ್ಯಂಡ್ ಲೆಟ್ ಲಿವ್. ಬದುಕಗೊಡು. ನೋಡಿ, ಇದು ಎರಡೂ ನೀವು ಯಾವ ರೀತಿ ಬೇಕಾದ್ರೂ ಅನಲೈಸ್ ಮಾಡಿ. ಬದುಕು ಅಂದರೆ ಹೇಗೆ ಬದುಕಬೇಕು, ನೀನು ಹೇಗೆ ಬದುಕ್ತೀಯ ಅನ್ನೋದು. ಬದುಕಗೊಡು ಅನ್ನೋದು ಅದಕ್ಕಿಂತ ಮುಖ್ಯ. ನೀನು ಮಾತ್ರ ಬದುಕೋದಲ್ಲಯ್ಯ, ನಿನ್ನ ಪಕ್ಕದಲ್ಲಿರೋನಿಗೂ ಬದುಕಕ್ಕೆ ಬಿಡು. ಇವತ್ತು ನಾವು ಅದನ್ನು ಮಾಡ್ತಿಲ್ಲ. ಇವನು ಕುತ್ತಿಗೆ ಕೊಯ್ದು ಮಲಗಿಸಿದ್ರೆ ನಾನು ಬದುಕಕ್ಕಾಗತ್ತೆ. ಇದು ನೀವು ನಿಮ್ಮ ಜೀವನದ ಅನುಭವದ ಮಾತಾ, ಬೇರೆಯವರನ್ನ ನೋಡಿ ಹಾಗೆ ಹೇಳ್ತಾ ಇದ್ದೀರಾ, ಅಥವಾ ನೀವು ಒಂದು ನೋವನ್ನು ಅನುಭವಿಸಿ ಹೇಳ್ತಾ ಇದ್ದೀರಾ? ಬೇಕಾದಷ್ಟು ಆಗುತ್ತೆ ಆ ಥರದ್ದು. ನಮಗೆ ಏನಂದರೆ, ಈಗ ಜನ ಅವ್ರಿಗೇನೋ ಒಂದು ಅವಕಾಶ ಗಿಟ್ಟಿಸ್ಕೋಬೇಕಾಗಿರುತ್ತೆ. ಆ ಅವಕಾಶಗಳ ಸಾಲಿನಲ್ಲಿ ನಾನು ಮೊದಲು ಇರ್ತೀನಿ. ಬಟ್ ಒಂದು 4 ಜನ ಸೇರಿ ನನ್ನನ್ನು ಹಿಂದೆ ತಳ್ಳಿ ಅವ್ರ ಮುಂದೆ ಹೋಗ್ತಾರೆ. ಇದು ಎಲ್ಲ ಕ್ಷೇತ್ರದಲ್ಲೂ ಇದೆ. ಅದಕ್ಕೂ ನನ್ನಲ್ಲಿ ಸಮಾಧಾನ ಇದೆ. ನೀವು ಬದುಕಲು ಬಿಡಿ ಅಂತ ಹೇಳ್ತಾ ಇದ್ರಿ, ಬದುಕಗೊಡು ಅಂತ ಹೇಳ್ತಾ ಇದ್ರಿ. ಓಕೆ, ಅದು ಎಲ್ಲದಕ್ಕೂ ಕೂಡ ಅನ್ವಯಿಸುತ್ತೆ. ಎರಡು ಮಾತು. ಸಮಾಜ ಸುಂದರವಾಗಿರುತ್ತೆ,
ಓಕೆ, ಇನ್ನು ಕಾಸರಗೋಡು ನಿಮ್ಮ ಹೆಸರಿನಲ್ಲಿದೆ. ಆ ಕಾಸರಗೋಡು ಹೇಗೆ ತಳಕ್ಕೆ ಹಾಕ್ಕೊಳ್ತಿಲ್ಲ? ಅದು ಹೇಗೆ ಅಂದರೆ ನನ್ನ ಹಸ್ಬೆಂಡ್ದು ತಾತ ರಂಗರಾವ್ ಕಾಸರಗೋಡು ಅಂತ, ಆ ಹೆಸರನ್ನೇ ಹಸ್ಬೆಂಡ್ಗೆ ಇಟ್ಟಿದ್ದಾರೆ. ಅವರು ಕಾಸರಗೋಡಲ್ಲಿದ್ದರು. ಹಿ ವಾಸ್ ದ ಮ್ಯಾಜಿಸ್ಟ್ರೇಟ್. ಆಮೇಲೆ ಅದೇನೋ ಅವ್ರಿಗೆ ಜೀವನದ ಒಂದು ಹಂತದಲ್ಲಿ ಬೇಸರವಾಗಿ ಮ್ಯಾಜಿಸ್ಟ್ರೇಟ್ ಕೆಲಸ ಬಿಟ್ಟರು, ಹೊನ್ನಾವರಕ್ಕೆ ಬಂದರು. ಅಲ್ಲಿ ಬ್ರಿಟಿಷರ್ಸ್ ಆಡಳಿತ ಇತ್ತಲ್ಲ, ಅವ್ರದ್ದೊಂದು ಸ್ಕೂಲ್ ಇತ್ತು, ಅಲ್ಲಿ ಕೆಲಸ ಕೇಳಿದ್ರು, ಅವ್ರು ಕೊಡಲಿಲ್ಲ. ಅದಕ್ಕೆ ಇವ್ರಿಗೆ ಸಿಟ್ಟು ಬಂತು, ನನ್ನ ನೆಲದಲ್ಲಿ ನೀನು ಕೂತು ನನಗೆ ಕೆಲಸ ಕೊಡಲ್ಲ ಅಂತೀಯ, ನಿನ್ನ ಸ್ಕೂಲ್ ಎದುರಿಗೆ ನಾನೊಂದು ಸ್ಕೂಲ್ ಸ್ಥಾಪಿಸ್ತೀನಿ ಅಂತ ಸ್ಥಾಪಿಸಿದ್ರು. ದಟ್ ಈಸ್ ಹೊನ್ನಾವರ್ ನ್ಯೂ ಇಂಗ್ಲೀಷ್ ಸ್ಕೂಲ್. ಇಟ್ ಈಸ್ ವೆರಿ ಫೇಮಸ್ ಟುಡೇ. ನಿಮ್ಮ ಜೀವನದ ಅನುಭವದಲ್ಲಿ ಸಾರ್ಥಕದ ಕ್ಷಣಗಳು ಅಂತ ತುಂಬ ಇದೆ. ಹೇಳಬೇಕು ಅಂದರೆ ಒಂದು ಚುಟ್ಕಾಗಿ ಹೇಳ್ಬಿಡ್ತೀನಿ. ಅನೇಕ ಮಹನೀಯರು, ಗಣ್ಯರು, ಅವ್ರು ಎಲ್ರಿಗೆ ಸೇವೆ ಸಲ್ಲಿಸೋ ಅಂದರೆ ಅವ್ರ ಬಗ್ಗೆ ಬರೆಯೋದ್ರ ಮೂಲಕ ಸೇವೆ ಸಲ್ಲಿಸೋ ಸೌಭಾಗ್ಯ ನಂಗೆ ಸಿಕ್ಕಿತ್ತು. ದೊರಸ್ವಾಮಿಗರವರು, ಜಿ ವಿ ಅಯ್ಯರವರು, ಪ್ರೊಫೆಸರ್ ಜಿ ವೆಂಕಟಸುಬ್ಬಯ್ಯನವರು, ಆಮೇಲೆ ಒಬ್ಬರು ಸ್ವಾಮಿಗಳು ಎಲ್ರಿಗಿಂತ ಮೊದಲು ಅವರೇನೆ ಮಠ ತ್ಯಾಗ ಮಾಡಿ ಮದುವೆ ಮಾಡ್ಕೊಂಡವರು. ಸುಮಾರು 60s ಅವರಲ್ಲ, ಅವ್ರಿಗೆ ಮುಂಚೆ ಒಬ್ಬರು ಫಲಿಮಾರು ಮಠ ಸ್ವಾಮಿ, ಅವ್ರ ಬಗ್ಗೆ ಒಂದು ಪುಸ್ತಕ ಬರೆದಿದ್ದೀನಿ ನಾನು. MY ಘೋರ್ಪಡೆಯವರು. ಭಾಳ ಇದೆ ಈ ಥರ ದೊಡ್ಡ ವ್ಯಕ್ತಿಗಳ ಜೊತೆ ನನಗೆ ಒಡನಾಟ, ಅವರ ಸಾನ್ನಿಧ್ಯ, ಅವ್ರ ಬಗ್ಗೆ ಬರೆಯೋದು. ನನ್ನ ತಂದೆ ಬಗ್ಗೆ ತುಂಬ ಪುಸ್ತಕ ಬರೆದಿದ್ದೀನಿ. ಅಜ್ಜ ಹೇಳಿದ್ನಲ್ಲ ಈಗ, ರಂಗರಾವ್ ಕಾಸರಗೋಡು ಅಜ್ಜ, ಅವ್ರ ಬಗ್ಗೆ ಪುಸ್ತಕ. ಸೊ ಅನೇಕ ಹಿರಿಯರಿಗೆ ಸೇವೆ ಸಲ್ಲಿಸಿರುವ ಸಾರ್ಥಕ. ಕೊನೆಯದಾಗಿ ಏನು ಹೇಳೋಕೆ ಇಷ್ಟಪಡ್ತೀರಿ ತಾವು? ಇದು ಒಂದು ಕವನ ನಂದು. ಕವನದ ಶೀರ್ಷಿಕೆ ಬೆಳಕಿನ ಹಾಡು. ಇದು ನನ್ನ ನಂಬಿಕೆ ಜೀವನದಲ್ಲಿ ಥ್ರೂ ಔಟ್ ಬೆಳಕಿರಬೇಕು. ಬೆಳಕಿನ ಹಾಡು. ಮುಳ್ಳು ಸುರಿಯುತ್ತೀರಾ ನನ್ನ ಮನೆಯಂಗಳದಲ್ಲಿ, ಬರಲಿ ಬಂಡಿಗಟ್ಟಲೆ. ಮುಳ್ಳು ಬೆಟ್ಟ ಸುಟ್ಟು ಬೂದಿ ಗುಡ್ಡೆ ಮಾಡಿ ಬಿಳಿ ಗುಲಾಬಿ ನೆಡುತ್ತೇನೆ. ಅಂಗಳದ ತುಂಬ ಹೂವು, ಚೆಲುವು, ಸುಗಂಧ, ಬಣ್ಣದ ಚಿಟ್ಟೆ, ತಂಗಾಳಿ. ಅಣ್ಣದಿರ ಅಕ್ಕದಿರ ಹರಿಸಿಬಿಡಿ ಪೀಡೆ ಪಿಡುಗುಗಳ ಕಪಟ ದ್ರೋಹಗಳ ವಿಷಧಾರೆಯನ್ನು ಪ್ರವಾಹದಂತೆ ತಲ್ಲಣವಿಲ್ಲ. ಒಂದೇ ಗುಟುಕಿಗೆ ಎಲ್ಲವೂ ಆಪೋಷಣ. ನಿಶ್ಚಲವಾಗಿದೆ ಮಾನಸ ಸರೋವರ. ಅಪಹರಿಸಬಹುದು ನನ್ನ ಲೇಖನಿಯನ್ನು, ನನ್ನೆಲ್ಲ ಪುಸ್ತಕಗಳನ್ನು. ಕಸಿಯಲಾರಿರಿ ನೀವು ನನ್ನೆದೆಯ ಕನಸುಗಳನ್ನು. ಉಸಿರ ಸಂಗೀತವನ್ನು ಎದೆ ಗೂಡೊಳಗೆ ಅಡಗಿದೆ ಬೆಳಕಿನ ಬೀಜ. ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ಧನ್ಯವಾದಗಳು ತಮಗೂ ಕೂಡ. ಸ್ನೇಹಿತರೆ, ಹೊಸ ಜಗತ್ತನ್ನು ಕಟ್ಟಬೇಕು ಅಂತ ಹೇಳಿದ್ರೆ, ನಾವು ಒಳಿತನ್ನು ಕಾಣಬೇಕು ಅಂತ ಹೇಳಿದ್ರೆ, ನಮ್ಮ ಮನಸ್ಸು ಕೂಡ ಹಸನಾಗಬೇಕು, ಒಳಿತಾಗಬೇಕು. ಕಷ್ಟ ಕಾರ್ಪಣ್ಯಗಳು ಬಂದರೆ ನಾವು ಅದಕ್ಕೆ ಹೆದರಿ ಕುಳಿತುಕೊಳ್ಳೋದಲ್ಲ, ನಮ್ಮ ಮನಸ್ಸನ್ನು ತಯಾರಿ ಮಾಡಿಕೊಳ್ಬೇಕು. ಕಷ್ಟಗಳು ಇರೋದೇ ಜೀವನ, ಅದನ್ನು ಮೆಟ್ಟಿ ನಿಲ್ಲೋದೇ ಜೀವನ. ಅದರಲ್ಲೇ ನಮ್ಮ ಇಷ್ಟ ಕಷ್ಟಗಳನ್ನು ನಾವು ನೋಡಬೇಕು. ನಮ್ಮ ಅಂದುಕೊಂಡಂಥ ಸಾಧನೆಯನ್ನು, ಗುರಿಯನ್ನು ಮೆಟ್ಟಿ ನಿಲ್ಲಬೇಕು ಅನ್ನುವ ಆಶ್ವಾಸನೆಯ ನುಡಿಗಳು ಈ ಅನುಭವದ ಸಾಹಿತಿಯಲ್ಲಿ ನಾವು ಕಾಣಬಹುದು ಅಂತ ನನಗನ್ನಿಸ್ತಾ ಇದೆ. ಈ ಕಾರ್ಯಕ್ರಮ ಬಹಳ ಇಷ್ಟವಾಗಿದೆ ಅನ್ನೋದು ನನ್ನ ನಂಬಿಕೆ ಮತ್ತು ಅನಿಸಿಕೆ. ಇದಾಗಿತ್ತು ನಿಮ್ಮ TV5 ಅರ್ಪಿಸುವ ನಮ್ಮ ಬಾಹುಬಲಿ. ನಾನು ನಿಮ್ಮ ರಾಘವ ಸೂರ್ಯ. ನಮಸ್ಕಾರ.